ಹರಿ ಓಂ. ನಮ್ಮ ರಾಗಿಗುಡ್ಡದ ಪ್ರಸನ್ನ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿಯವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಮೊಟ್ಟ ಮೊದಲನೇದಾಗಿ ಈ ಜಾಗದಲ್ಲಿ ನಾವು ಮಾತಾಡಿದ 1992ನೇ ಇಸ್ವಿನಲ್ಲಿ. ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ, ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಯಾರನ್ನೇ ಮೇಲಕ್ಕೆತ್ತೀವಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿಲ್ಲ. ಇದು ನಮ್ಮ ಸಾಧನೆಗೆ ಒಂದು ಒಳ್ಳೆಯ ಅವಕಾಶ. ಬಹಳಷ್ಟು ಸಾರಿ ನಾವು ಈ ಉಪದೇಶ ಸಾರವನ್ನು ನಾವೆಲ್ಲ ಅಧ್ಯಯನ ಮಾಡಿದ್ದೀವಿ, 2 ಸಾರಿ ಸಾಧನೆಯನ್ನು ಮಾಡಿದ್ದೀವಿ. ಬಟ್ ಆದರೂ ಪ್ರತಿ ಸಾರಿ ತಿಳಿಬೇಕಾದ್ದು ಬಹಳಷ್ಟು ಇವೆ. ಈ ಪ್ರವಚನವನ್ನು ಶಾಂತಿ ಮಂತ್ರದಿಂದ ಪ್ರಾರಂಭ ಮಾಡುವ. ಸಾಮೂಹಿಕವಾಗಿ ಎಲ್ಲರೂ 3 ಓಂಕಾರ ಸಹನಾವತು ಶುಕ್ಲಾಂಬರಧರಂ ಅಂದರೆ ದೇವರನ್ನ ಪ್ರಾರ್ಥನೆ ಮಾಡೋದು. ಈ ಕೆಲಸಕ್ಕೆ ಪರಮಾತ್ಮನ ಕೃಪೆಯಿಂದ ನಮಗೆ ವಿಘ್ನ ಬರದೇ ಇರಲಿ ಅಂತ ಶುಕ್ಲಾಂಬರಧರಂ ಪ್ರಸನ್ನವದನಂ ಧ್ಯಾಯೇತ್. ಅದಕ್ಕೋಸ್ಕರ ಸರ್ವ ವಿಘ್ನ ಉಪಶಾಂತಿ. ಇಲ್ಲಿವ ಆರಾಧ್ಯಮೂರ್ತಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡುವ. ನಂತರ ಕಾರ್ಯಕ್ರಮ ಯಶಸ್ಸಿಗೆ ಬೇಕಾದ್ದು ಗುರುಗಳ ಕೃಪೆ. ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರು, ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಅವರು ಮತ್ತು ನನ್ನ ಸ್ವಾಧ್ಯಾಯ ತರಗತಿಯ ಎಲ್ಲ ಸದಸ್ಯರು ನಮ್ಮ ಗುರುಗಳೇ. ಯಾಕಂದರೆ ಅವರಿಂದ ಬಹಳಷ್ಟು ಕಲ್ತಿದ್ದೀವಿ. ಆದ್ದರಿಂದ ಅವರಿಗೆಲ್ಲರೂ ಒಟ್ಟಿಗೆ ವಂದನೆ ಮಾಡುವ. ಶುರು ಮಾಡುವ. सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ॐ गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ. ಈ ಪ್ರಸ್ತುತ ಗ್ರಂಥ ಉಪದೇಶ ಸಾರ ಭಗವಾನ್ನ ರಮಣ ಮಹರ್ಷಿಗಳಿಂದ ಅವರ ಬೋಧನೆಗಳು. ಇದು ಬಹಳ ಸಂಕ್ಷಿಪ್ತವಾದ ಗ್ರಂಥ, ಆದರೆ ಆಧ್ಯಾತ್ಮದ ಆಳ ಬಹಳ ಉಂಟು. ಅವರ ಆಧ್ಯಾತ್ಮದ ಮೂಲ ತತ್ವಗಳನ್ನು ತೋರಿಸುತ್ತೆ. ನಮಗೆ ಆಧ್ಯಾತ್ಮ ಮಾರ್ಗದಲ್ಲಿ ಪ್ರಗತಿ ಮಾಡೋದಕ್ಕೆ ಬಹಳಷ್ಟು ಇದು ಸಹಕಾರಿಯಾಗುತ್ತೆ. ಯಾವ ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿದೆ ಅದೆಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಜೊತೆಗೆ ಭಗವದ್ಗೀತೆಯಲ್ಲಿ ಹೇಳಿರುವಂಥ ಬೇರೆ ಯೋಗಗಳೂ ಇಲ್ಲಿದೆ. ಅದಕ್ಕಿಂತ ಅಷ್ಟೇ ಮುಖ್ಯವಾಗಿ ನಾವೆಲ್ಲ ಅಷ್ಟಾಂಗ ಯೋಗವನ್ನು ತಿಳ್ಕೊಂಡಿದ್ದೀವಿ ನೋಡಿ, ಅದರ ಬಗ್ಗೆ ಇಲ್ಲಿ ಇರೋರು ಬಹಳಷ್ಟು ಜನ ಇದನ್ನು ಅಧ್ಯಯನ ಮಾಡಿದ್ದೀರ, ಸ್ವಾಧ್ಯಾಯ ಮಾಡಿದ್ದೀರ. ಯಾರ್ಯಾರು ಇದನ್ನು ಅಧ್ಯಯನ ಮಾಡಿದಿರ ಕೈ ಎತ್ತಿ. ಮಾಡಿರೋರು ಓಕೆ. ಮಾಡಿರೋರು ಮಾಡಬೇಕಾದಿಷ್ಟೇ. ನಾವೆಲ್ಲ ಹಿಂದೆ ಕಲ್ತಿದ್ದೀವಿ, ನಾವು ಹೆಂಗೆ ಮಾಡ್ತೀವಿ ಅಂತ ಬರ್ಕೊಂಡಿದ್ದೀವಿ. ಈಗ ಚೆಕ್ ಮಾಡಿ ನಾನು ಅದನ್ನು ಮಾಡ್ತಾ ಇದ್ದೀನ ಅಂತ. ಇದನ್ನು ಅಧ್ಯಯನ ಮಾಡಿಲ್ಲದೆ ಇರೋರು ಪ್ರತಿದಿನ ನೀವು ಬರಿಬೇಕು. ಇದನ್ನು ಕೇಳಿದ ಮೇಲೆ ನಾನು ಈ ರೀತಿ ಇದನ್ನು ಅನುಷ್ಠಾನ ಮಾಡ್ತೀನಿ. ಇದ್ರ ಬಗ್ಗೆ ಒಂದು ಕತೆ ಇದೆ, ತುಂಬ ದೊಡ್ಡ ಕತೆ. ಆ ಕತೆ ಬಗ್ಗೆ ಹೇಳಲ್ಲ. ಅಲ್ಲಿ ಮೂಲವಾದ ತತ್ವವನ್ನು ಹೇಳುವಾಗ ಸಾಕ್ಷಾತ್ ಶಿವ ಹೇಳಿದಾನೆ ಅನ್ನೋ ಒಂದು ಈ ಪುರಾವೆ ಇದೆ. ಆದರೆ ಆ ಮುರುಘನರವರು ಆ ಗ್ರಂಥವನ್ನು ಬರೆದಾಗ ಈ ಜಾಗದಲ್ಲಿ
ರಮಣ ಮಹರ್ಷಿಗಳಿಗೆ ನೀವೇ ಬರೀಬೇಕು ಅಂತ ಹೇಳಿದಂತೆ. ಅದನ್ನು ಅವರು 30 ಶ್ಲೋಕಗಳನ್ನು ಬರೆದಿದ್ದಾರೆ. ಅಲ್ಲಿನ ಸಂದರ್ಭ ಹೇಗಿತ್ತು ಅಂತಂದರೆ, ಈಗಲೂ ಇದೆ ಬಹಳ ಕಡೆ, ಯಾಂತ್ರಿಕವಾಗಿ ಮಂತ್ರಗಳ ಪಠಣ ಮಾಡೋದು, ಆಮೇಲೆ ಬೇರೆ ಬೇರೆ ಕರ್ಮಗಳು, ಪೂಜಾ ಕರ್ಮಗಳು, ಪೂಜೆ ಇರ್ಬೋದು, ಹವನ ಹೋಮಗಳಾಗ್ಬೋದು, ಇದೆಲ್ಲ ಯಾಂತ್ರಿಕವಾಗಿ ಮಾಡ್ತಾ ಇರ್ತಾರೆ. ಆದರೆ ನಿಜವಾಗಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಚೆ ಹೇಳಿದ್ದಾರೆ. ನಾವು ಇದರಲ್ಲಿ ತಿಳ್ಕೊಳ್ಳೋರಿದ್ದೀವಿ, ಯಾವ ರೀತಿ ನಾವು ಏಕಮೂರ್ತಿಯ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ನಾವು ಉಪಾಸನೆಗಳನ್ನು ಮಾಡಬೇಕು, ಆಸನ ಯಾವ ರೀತಿ, ಪ್ರಾಣಾಯಾಮ ಅದರ ಫಲ ಏನು, ಜಪ ಹೇಗೆ. ಇಲ್ಲಿ ದಿನ ಆ ಒಂದೊಂದು ವಿಷಯ ಬಂದಾಗ ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಅದರಿಂದ ನಾಳೆಯಿಂದ ಬರುವಾಗ ನೀವು ಈಗ ಜಪಮಾಲೆಯನ್ನು ತಗೊಂಬನ್ನಿ, ಒಟ್ಟಿಗೆ ನಾವು ಜಪ ಮಾಡೋರಿದ್ದೀವಿ. ಆದ್ದರಿಂದ ಈ 30 ಸಂಸ್ಕೃತ ಶ್ಲೋಕಗಳಿದೆ. ಇದರಲ್ಲಿ ಅವರು ರಮಣ ಮಹರ್ಷಿಗೆ ಹೇಳ್ತಾರೆ, ಎಲ್ಲ ಇದೆ ಸರಿ, ಕರ್ಮಯೋಗ ಇದೆ, ಭಕ್ತಿ ಯೋಗ ಇದೆ, ಧ್ಯಾನ, ಜ್ಞಾನ, ಯೋಗ ಎಲ್ಲ ಇದೆ. ಬಟ್ ಆದರೆ ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕು, ಕೆಲವರಿಗೆ ಇಷ್ಟವಾಗ್ಬೋದು, ಆಗಿಲ್ಲದೆ ಇರ್ಬೋದು, ಯಾವುದರಿಂದ ಮೋಕ್ಷ ಇಲ್ಲ. ಯಾಕೆಂತಂದರೆ ಇದು ಎಲ್ಲದರಿಂದ ಅದು ಸಿಗೋದಿಲ್ಲ, ಆದರೆ ಜ್ಞಾನಕ್ಕೆ ಯೋಗ್ಯತೆ ಸಿಗತ್ತೆ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗದಿಂದ ನಮಗೆ ಅರ್ಹತೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಇದರಲ್ಲಿ ಅವ್ರು ಹೇಳಿರೋದು ಬಹಳ ಮುಖ್ಯವಾಗಿ ಹೇಳಿರೋದು, ಅಂತಿಮವಾಗಿ ಎಲ್ರಿಗೂ ಬೇಕಾಗಿರೋದು ಆತ್ಮ ಸಾಕ್ಷಾತ್ಕಾರ. ಈ ಎಲ್ಲ ಧರ್ಮಗಳ ಅಂತಿಮ ಗುರಿ ಆಧ್ಯಾತ್ಮ. ಆದರೆ ಅವಾಗಲೇ ಹೇಳಿದಂಗೆ ಇದು ವಿಚಾರ ಮಾರ್ಗ ಬಹಳ ಮುಖ್ಯ, ಅದರಿಂದಾನೇ ನಮಗೆ ಸಿಗೋದು. ಅದಕ್ಕೆ ಬೇಕಾಗುವಂಥ ಸಿದ್ಧತೆಗಳು ಬೇರೆ ಬೇರೆ ಯೋಗಗಳು, ಪೂಜೆ, ಪುನಸ್ಕಾರ, ಜಪ, ತಪ, ಹವನ, ಹೋಮ, ಅದೇನೇನು ಮಾಡ್ತೀವೋ ಎಲ್ಲವೂ ಅದಕ್ಕೆ ಸಿದ್ಧತೆಗಳು. ಇನ್ನೊಂದಿದೆ, ಎಲ್ಲರೂ ಏನೇನು ಕೆಲಸಗಳು ಮಾಡ್ತಾ ಇರ್ತೀವಲ್ಲ, ಮನೆ ಕೆಲಸ ಮಾಡ್ಬೋದು, ಉದ್ಯೋಗದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಬೇರೆ ಎಲ್ಲವನ್ನು ಏನೇನು ಮಾಡ್ತಾ ಇದ್ದೀವೋ ಅಂತಿಮವಾಗಿ ನಿಮಗೆ ಯಾತಕ್ಕೆ ಅದೆಲ್ಲ ಮಾಡ್ತಾ ಇದ್ದೀವಿ ಅಂತಂತಂದರೆ, ಯೋಚನೆ ಮಾಡಿ. ಎಲ್ಲರೂ ಹೇಳೋದು ನಮಗೆ ಆನಂದ ಬೇಕು, ಆನಂದ ಅಂತಿಮವಾಗಿ ಬೇಕು. ಬಟ್ ಒಂದು ತಿಳ್ಕೋಬೇಕು, ನಮ್ಗೆ ಎಲ್ಲರೂ ಆನಂದಕ್ಕಾಗಿ ಹುಡುಕ್ತಾ ಇದ್ದೀವಲ್ಲ, ಭಗವಾನ್ ರಮಣ ಮಹರ್ಷಿಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಬರೆಯುವಾಗ ಹೇಳ್ತಾರೆ, ದಿ ಸರ್ಚ್ ಫಾರ್ ಹ್ಯಾಪಿನೆಸ್ ಈಸ್ ಅನ್ ಅನ್ಕಾನ್ಷಿಯಸ್ ಸರ್ಚ್ ಫಾರ್ ಹಿಸ್ ಓನ್ ಟ್ರೂ ಸೆಲ್ಫ್ ಅಂತ. ಈಗ ನಾವೇನು ಆನಂದಕ್ಕಾಗಿ ಹುಡುಕ್ತಾ ಇದ್ದೀವಿ, ಎಲ್ಲರೂ ಹುಡುಕ್ತಾ ಇದ್ದೀವಿ, ಎಲ್ರಿಗೂ ಬೇಕು. ಆದ್ರೆ ಅವ್ರು ಹೇಳ್ತಾ ಇರೋದು, ನಿಮಗೆ ಅರಿವಿಲ್ಲದಂಗೆ ನೀವು ಹುಡುಕ್ತಾ ಇರೋದು ನಿಮ್ಮ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆತ್ಮ ಸಾಕ್ಷಾತ್ಕಾರದಿಂದ ಆನಂದ. ಸೊ ಎಲ್ರಿಗೂ ಇದು ಬರೀ ಈಗಿರೋರು ಮಾತ್ರ ಅಲ್ಲ, ಆ ಮೇಲ್ಗಡೆ ರೌಂಡ್ ಹೊಡಿತಾ ಇರೋರು, ಹೊರಗಡೆ ಬೇರೆ ಬೇರೆ ಕೆಲಸಗಳನ್ನು ಏನೇನು ಮಾಡ್ತಾ ಇದ್ದಾರೆ, ಎಲ್ಲರ ಅಂತಿಮ ಉದ್ದೇಶ ಏನೋ ಆತ್ಮ ಸಾಕ್ಷಾತ್ಕಾರ. ಅವ್ರು ಹುಡುಕ್ತಾ ಇರೋದು ಆನಂದ. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾವ ಆನಂದವನ್ನು ಹುಡುಕ್ತಾ ಇದ್ದೀವಿ, ಅವರೆಲ್ಲರಿಗೂ ಹುಡುಕ್ತಾ ಇರೋದೇನೋ ಅವರ ಸಾಕ್ಷಾತ್ಕಾರ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಸರಿಯಾಗಿ ನೋಡ್ತು ಅಂತಂದರೆ, ನಾವು ಆನಂದವನ್ನು ಹುಡುಕ್ಬೇಕಾಗಿಲ್ಲ, ಆನಂದವನ್ನು ಪಡಿಬೇಕಾಗಿಲ್ಲ. ಹಾಗಿದ್ರೆ ಏನೋ, ನಾವು ಯಾವಾಗಲೂ ಆನಂದದ ವ್ಯಕ್ತಿಗಳು. ವಿ ಆರ್ ಆಲ್ ಬ್ಲಿಸ್ಫುಲ್ ಪೀಪಲ್. ಬಟ್ ವಿನಾಕಾರಣವಾಗಿ ಗೋಳಾಡ್ತಾ ಇದ್ದೀವಿ. ಯೋಚನೆ ಮಾಡಿ. ಆನಂದವನ್ನು ಪಡಿಬೇಕಾಗಿಲ್ಲ, ಆನಂದವನ್ನು ಪಡೆಯೋದು ಇಲ್ಲ. ನಾನು ಆನಂದ ಸ್ವರೂಪಿ ಅನ್ನೋದನ್ನು ಪರಿಚಯ ಮಾಡಿಸೋದು ಈ ಗ್ರಂಥ ಉಪದೇಶ ಸಾರ. ಇದರಲ್ಲಿ 30 ಶ್ಲೋಕಗಳನ್ನು ಒಂದಷ್ಟು ವಿಂಗಡಣೆ ಮಾಡಿದ್ದೀವಿ. ಮೊದಲನೇ 1-2 ಶ್ಲೋಕಗಳಲ್ಲಿ ಕರ್ಮಗಳು ಮಾಡ್ತಾ ಇದ್ವಲ್ಲ, ಅದರಿಂದ ಏನು ಪ್ರಯೋಜನವಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಅದನ್ನು ಹೇಗೆ ಅಂತ ನೋಡುವ. ಆಮೇಲೆ ಕರ್ಮ ಮಾಡ್ತಾ ಇದ್ದೀವಿ, ಯಾವ ರೀತಿ ಮಾಡಿದರೆ ಅದು ಪ್ರಯೋಜನವಾಗತ್ತೆ ನಮಗೆ, ಸಮಾಜಕ್ಕೆ, ಕುಟುಂಬಕ್ಕೆ, ಸಂಸ್ಥೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ಆಗತ್ತೆ. ಅದು 3ನೇ ಶ್ಲೋಕದಲ್ಲಿದೆ.
ನಂತರ ನಾವೆಲ್ಲ ಮಾಡ್ತಾ ಇರ್ತೀವಲ್ಲ ಯಾವಾಗಲೂ ಪೂಜೆ ಮಾಡೋದು, ದೇವಸ್ಥಾನದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಜಪಗಳನ್ನು ಮಾಡ್ತೀವಿ, ಬೇರೆ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡ್ತೀವಿ. ಅದರ ಬಗ್ಗೆ 4ರಿಂದ 9ನೇ ಶ್ಲೋಕಗಳ ಬಗ್ಗೆ ವಿವರಣೆ ಇದೆ. 10ನೇ ಶ್ಲೋಕದಲ್ಲಿ ನಮ್ಮಲ್ಲಿ ಉಂಟಲ್ಲ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಅದರ ಉದ್ದೇಶ ಏನು ನೋಡುವ. ಆಮೇಲೆ ಬಹಳ ಮುಖ್ಯವಾದ ಅಂಶ ಇದೆ, ಮನೋಲಯ, ಮನೋನಾಶ, ಬಹಳ ವ್ಯತ್ಯಾಸ ಉಂಟು, ಅದನ್ನು ನೋಡುವ 11ರಿಂದ 15ರಲ್ಲಿ. ಅದಾದಮೇಲೆ ಮನೋನಾಶ ಆದಾಗ ನಮಗೆ ಆತ್ಮದರ್ಶನ ಆಗುತ್ತೆ. ಆನಂತರ ಕೆಲವು ವಿಚಾರಗಳು ಮನಸ್ಸಿನ ಬಗ್ಗೆ, ಅಹಂಕಾರದ ಬಗ್ಗೆ, ಮತ್ತು ಜೀವಾತ್ಮ ಪರಮಾತ್ಮ ಅದರ ವ್ಯತ್ಯಾಸ ಇಲ್ಲ, ಆತ್ಮ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ. ಹಾಗಿದ್ರೆ ಈ ರೀತಿ ಮುಕ್ತಿಯನ್ನು ಪಡೆದರೆ ಏನು ಫಲಗಳು ಸಿಗುತ್ತೆ ಅನ್ನೋದರ 28ರಿಂದ 30 ಶ್ಲೋಕಗಳು ಸಿಗುತ್ತೆ. ಇದನ್ನು ಮಾಡುವಾಗ ಪ್ರತಿದಿನನೂ ವಿ ವಿಲ್ ಹ್ಯಾವ್ ಸಮ್ ಪ್ರಾಕ್ಟೀಸ್, ಅನುಷ್ಠಾನ. ರೆಡಿಯಾಗಿ ಬನ್ನಿ, ಬೇಜಾರು ಮಾಡ್ಕೋಬೇಡಿ. ಇದು ಭಗವಾನ್ ರಮಣ ಮಹರ್ಷಿಗಳು, ಎಲ್ರಿಗೂ ಗೊತ್ತು. 16ನೇ ವಯಸ್ಸಿನಲ್ಲಿ ಅವರಿಗೆ ಆತ್ಮಾನುಭವ, ಬ್ರಹ್ಮಾನುಭವ ಆಗೋಯ್ತು. ಅದಾದಮೇಲೆ ಅವ್ರು ಬಹಳ ಸರಳ ವ್ಯಕ್ತಿ, ಸಂಸ್ಕೃತದ ಪಂಡಿತರಲ್ಲ, ಬೇರೆ ವೇದಗಳು, ಉಪನಿಷತ್ತುಗಳು ಅದು ಇದು ಓದಲಿಲ್ಲ. ಬಟ್ ಸರಳ ಚಿಂತನೆಯಿಂದ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅದಾದಮೇಲೆ ಅವರ ಜೀವನ ನಡೆಸಿದ ಶೈಲಿನೇ ಬೇರೆ. ಅದಾದಮೇಲೆ ಸುಮಾರು 71 ವರ್ಷ, ಅಂದರೆ 55 ವರ್ಷಗಳ ಕಾಲ ಅವರ 71ನೇ ವಯಸ್ಸವರೆಗೂ ಇದ್ದರು. ಆದರೆ ಅವರ ಜೀವನವನ್ನು ನಡೆಸಿದ್ದ ಶೈಲಿ ವಿಶೇಷವಾಗಿತ್ತು. ಸೊ ನಮ್ಮಲ್ಲಿ ಅದೇ ರೀತಿ ವಿಲ್ ಸ್ಟಾರ್ಟ್ ಈವ್ನಿಂಗ್. ಆದ್ದರಿಂದ ಮೊದಲು ಈ ಗ್ರಂಥವನ್ನು ರಚನೆ ಮಾಡಿದಾಗ ಭಗವಾನ್ ಶ್ರೀ ರಮಣರಿಗೆ ನಾವು ನಮಸ್ಕಾರ ಮಾಡುವ. ಓಂ ಶ್ರೀ ರಮಣಾಯ ನಮಃ. ಜೊತೆಗೆ ಸರಿ, ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀ ರಮಣಾಯ ಶೋಕಸ್ಯ ಹಂತ್ರೇ ನಮಃ. ಒಳಗಡೆ ಅಂತ ಬಹಿ, ಒಳಗಡೆ ಹೊರಗಡೆ ಕತ್ತಲು ಇತ್ತು. ಆ ತಿಮಿರವನ್ನು, ಆ ಕತ್ತಲೆಯನ್ನು ಶಾಶ್ವತವಾಗಿ ತೆಗೆದುಹಾಕಿದವರು ಯಾವುದರಿಂದ? ಜ್ಯೋತಿರ್ಮಯಂ, ಶಾಶ್ವತವಾದ ಪದವಿ. ಆ ಪದವಿಯನ್ನು ಪಡೆದು ಅವರು ಮಾತ್ರ ಪಡೀಲಿಲ್ಲ. ಏನು ಹೇಳ್ತಾರೆ, ಬಂದವರು ಯಾರ್ಯಾರು ಭಗವಾನ್ ರಮಣರ ಹತ್ರ ಹೋಗ್ತಾ ಇದ್ದು ಅವ್ರದ್ದೊಂದು ವಿಶೇಷ ಇತ್ತು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ನಾವೆಲ್ಲ ಜಾಸ್ತಿ ಮಾತಾಡ್ತೀವಿ, ಭಗವಾನ್ ರಮಣರು ಬರೀ ಸೈಲೆನ್ಸ್. ಎಷ್ಟು ಶಕ್ತಿ ಇತ್ತೆ ಅವರ ಕಣ್ಣುಗಳಲ್ಲಿ ಅಂದರೆ, ಹತ್ತಿರ ಕೂದವರು ಒಳಗೆ ಬಂದು ಗುರುದೇವ ಸ್ವಾಮಿ ಚಿನ್ಮಯಾನಂದ ಹೇಳ್ತಾರೆ, ಅವರು ಭಗವಾನ್ ರಮಣರ ದರ್ಶನಕ್ಕೆ ಹೋದಾಗ ಒಳಗಡೆ ಹೋದೆ, ಹೊರಗಡೆ ಬಂದಾಗ ಒಳಗಡೆ ಹೋದ ವ್ಯಕ್ತಿನೇ ಬೇರೆ, ಹೊರಗೆ ಬಂದ ವ್ಯಕ್ತಿನೇ ಬೇರೆ ಅಂತ ಆ ಶಕ್ತಿ ಇತ್ತು. ಆ ವಿಶೇಷವಾದ ತೇಜೋಪುಂಜವಾದ ಕಣ್ಣುಗಳಲ್ಲಿ ಅವರು ಬಂದವರ ಅಜ್ಞಾನವನ್ನು ಬುಡಸಮೇತ ಕಿತ್ತಂಥವ್ರು. ಆಮೇಲೆ ಪ್ರಪಂಚವನ್ನು ನೋಡುವಾಗ ಯಾವುದೋ ಒಂದು ಎತ್ತರವಾದ ಮಟ್ಟದಲ್ಲಿ ನೋಡ್ತಾ ಇದ್ರು. ಅವರನ್ನು ಭಗವಾನ್ ರಮಣರನ್ನ ಲೋಕಗುರುಗಳು ಅಂತ ಹೇಳ್ತಾರೆ. ಅವರು ಎಲ್ಲರ ಶೋಕವನ್ನು ನಾಶ ಮಾಡ್ತಾರೆ. ನಮ್ಮಲ್ಲಿ ಇರೋರಿಗೆ ಯಾರಿಗೂ ಶೋಕ ಇಲ್ಲ, ಯಾರಿಗೂ ಇಲ್ಲ. ಅಪ್ಪಿತಪ್ಪಿ ನಿಮ್ಮಲ್ಲಿ ಯಾರಿಗಾದ್ರೂ ಅಪ್ಪಿತಪ್ಪಿ ಗೋಳು ಶೋಕ ಇದ್ದರೆ 10ನೇ ತಾರೀಕು ಒಳಗಡೆ ಆ ಶೋಕ ಹೋಗೋದು ಗ್ಯಾರಂಟಿ. ಬೇರೆಯವರು ಸರ್ಕಾರದವ್ರು ಗ್ಯಾರಂಟಿ ಕೊಡ್ತಾರಲ್ಲ, ಆ ಥರ ಅಲ್ಲ, ಸ್ಪಷ್ಟವಾದ ಗ್ಯಾರಂಟಿ. ಏನು ಗ್ಯಾರಂಟಿ? ಯಾರಲ್ಲಿ ನಿಮ್ಮಲ್ಲಿ ಶೋಕ ಇದೆ, ಗೋಳಿದೆ, ಅಸಮಾಧಾನ ಇದೆ, ಬೇಜಾರಿದೆ, ಅದನ್ನು ಬುಡಸಹಿತ ಇದು ಬೇಕಾದ್ರೆ ಮಾತ್ರ 10ನೇ ತಾರೀಕುವರೆಗೂ ಬನ್ನಿ, ಇಲ್ಲಿವರೆಗೂ ಬರಬಾರ್ದು. ಯಾರ್ಯಾರಿಗೆ ನಿಮಗೆ ಹಾಗಿದ್ರೆ ನನಗೆ ಶೋಕ ಇಲ್ಲದಿದ್ರೂ ಪರವಾಗಿಲ್ಲ, ನೀವು ಇದನ್ನು ಕಲ್ತ್ಕೊಂಡು 4-5 ಜನಕ್ಕೆ ಹೇಳ್ಕೊಡಿ. ಅಥವಾ ಅದಕ್ಕೋಸ್ಕರ ನಾನು ಹೇಳಿದ್ದೆ, ಇಲ್ಲಿ ಬರುವಾಗ ನೀವು ಮಾತ್ರ ಬರೋದಲ್ಲ, ನಿಮಗೆ ಪರಿಚಯ ಇರೋರನ್ನ ಕರ್ಕೊಂಬನ್ನಿ, ಯಂಗ್ಸ್ಟರ್ಸನ್ನು ಕರ್ಕೊಂಬನ್ನಿ. ಯಾಕೆಂದರೆ ಅವರು ಜೀವನದಲ್ಲಿ ನಡಿಬೇಕಾದ ಸ್ಟೈಲು ಭಾಳ ಇದೆ. ಈಗ ಸದ್ಯಕ್ಕೆ ನಾವೆಲ್ಲ ಭಗವಾನ್ ಶ್ರೀರಮಣರಿಗೆ ನಮಸ್ಕಾರ ಮಾಡುವ. ಮೊದಲನೇ ಶ್ಲೋಕ ಲೀಡ್ ಆ್ಯಂಡ್ ಫಾಲೋ.
ರಾಜ್ಞೆಯ ಕರ್ತುರಾಜ್ಞೆಯ ಪ್ರಾಪ್ಯತೆ ಪರಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಒಟ್ಟಿಗೆ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಇದು ಸ್ವಲ್ಪ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಕನ್ಫ್ಯೂಷನ್ ಇಲ್ಲ. ಅಕಸ್ಮಾತ್ ಚೂರುಪಾರೋ ಸಂದೇಹ ಇದ್ದರೆ ಇವಾಗ ಹೋಗೋದಕ್ಕೆ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಕರ್ಮಗಳನ್ನು ಎಲ್ಲಿ ಮಾಡ್ತೀವಿ? ಮನೆಯಲ್ಲಿ ಗೃಹಿಣಿಯರು ಅಡುಗೆ ಮಾಡೋದ್ರಿಂದ ಹಿಡಿದು ಕಸ ಗುಡಿಸೋದು ಅಪ್ಪಿತಪ್ಪಿ ಮಾಡ್ತಾಯಿದ್ರು ನೀವು. ಆ ಕೆಲಸ ಹೊಟ್ಟೆ ಒಗೆಯೋದು, ಅದು ವಾಷಿಂಗ್ ಮಿಷಿನ್ಗೆ ಹಾಕೋದು ಅಷ್ಟೇ. ಒಗೆಯೋದಕ್ಕೆಲ್ಲ ಹೋಯ್ತು ಬಿಡಿ. ಈ ಮನೆಯಲ್ಲಿ ಏನೇನು ಕೆಲಸಗಳು, ಅಡುಗೆ ಮಾಡೋದು, ಬಡಿಸೋದು, ಆ ರೀತಿ ಕರ್ಮಗಳು ಮಾಡ್ತಾ ಇರ್ತೀರಾ. ಆಮೇಲೆ ಕೆಲಸಕ್ಕೆ ನೀವು ಹೋಗ್ತಾ ಇರ್ತೀರಲ್ಲ, ಕೆಲಸಕ್ಕೆ ಹೋದಾಗ ನೀವು ಕರ್ಮಗಳು ಮಾಡ್ತೀರಾ. ಅದಕ್ಕಿಂತ ಮುಖ್ಯವಾಗಿ ಕೆಲವರು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಒಬ್ಬರು ಆ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಸ್ಟಡಿ, ಅದು ಕರ್ಮನೇ. ಅದಕ್ಕೂ ಅವರು ಫಲವನ್ನು ಅಪೇಕ್ಷೆ ಮಾಡ್ತಾರೆ. ನಾನು ಓದಿದರೆ ಹಿಂಗಾಗಬೇಕು, ಈ ಯೂನಿವರ್ಸಿಟಿಲಿ ಸಿಗಬೇಕು, ಅಥವಾ ಹಿಂಗೆ ಓದಿದರೆ ಈ ಕೆಲಸ ನನಗೆ ಸಿಗಬೇಕು, ಆ ಫಲ ಉದ್ಯೋಗದಲ್ಲಿ ಉಂಟು. ಉದ್ಯೋಗದಲ್ಲಿ ಬೇರೆ ಬೇರೆ ನಾನು ಸಿ ಇ ಆಗಬೇಕು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟರ್ ಆಗಬೇಕು, MLB ಆಗಬೇಕು, ಮಂತ್ರಿ ಆಗಬೇಕು, ಕಡೆ ಪಕ್ಷ ಸ್ವಲ್ಪ ಕಾಲ ಏನಾದರೂ ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ಆಗ್ತಾನೇ ಇರಬೇಕು, ಹೋಗಲೇಬಾರ್ದು, ಎಲ್ಲ ಉಂಟು. ಈ ಥರ ಕರ್ಮಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಮಾಡುವಾಗ, ಕರ್ಮಗಳನ್ನು ಮಾಡುವಾಗ ನೋಡಿ, ಯೋಚನೆ ಮಾಡಿ, ಫಲ ಸಿಗತ್ತೆ. ಬಟ್ ನಾವು ಹೇಳೋದು ಯಾವ ರೀತಿ ಕರ್ಮ ಮಾಡ್ತೀವೋ ಅದಕ್ಕೆ ಸರಿಯಾಗಿ ಫಲ ಸಿಗಬೇಕು ಅಂತ. ಬಟ್ ರಮಣರು ಹೇಳೋದೇನು? ಪರಂ ಪ್ರಾಪ್ಯತೆ ಕರ್ತು ಆಜ್ಞೆಯ ಅಂತ. ಇದೇ ಸ್ವಲ್ಪ ಬಂತು ನೋಡಿ ಪ್ರಾಬ್ಲಮ್. ನನಗೆ ಫಲ ಸಿಗೋದು ಇದ್ರ ಪರಮಾತ್ಮ ಏನು ಆಜ್ಞೆ ಮಾಡ್ತಾನೋ ಆ ರೀತಿ. ಹಾಗಿದ್ರೆ ಅವನೇ ಮಾಡ್ಕೊಳ್ಳಿ, ನಾನೇ ಕೆಲಸ ಮಾಡಬೇಕು? ಪರೀಕ್ಷೆಗೆ ಹೋಗೋದೇ ಇಲ್ಲ, ಪಾಸ್ ಮಾಡಿಸ್ಲಿ ಅವನೇ. ಕೆಲಸಕ್ಕೆ ಇಂಟರ್ವ್ಯೂಗೂ ಹೋಗೋದಿಲ್ಲ, ಅವನೇನೇ ಪಾಸ್ ಮಾಡಿಸ್ಲಿ. ಉದ್ಯೋಗದಲ್ಲಿ ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ ಎಲ್ಲ ಬೇಕಾಗಬೇಕು. ಹಾಗಿದ್ರೆ ಅದೇನು ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತಲ್ಲ. ಈ ಕಾನೂನು ನಮ್ಮ ಲೌಕಿಕ ಕರ್ಮಕ್ಕೂ ಅನ್ವಯಿಸುತ್ತೆ, ಮತ್ತು ಧಾರ್ಮಿಕ ಕರ್ಮದಲ್ಲಿ ಕೆಲವರು ಮಾಡ್ತಾರೆ. ಏನಂತ? ಪುತ್ರ ಕಾಮೇಷ್ಟಿ ಯಾಗ ಮಾಡೋದುಂಟು, ರಾಜಸ್ವಿ ಯಾಗ, ಇನ್ನೊಂದು ಶತ್ರು ನಾಶ ಹೋಮಗಳು ಮಾಡೋದುಂಟು. ಹೇಳಿದ್ದೀನಿ, ತರ್ತರಾವರಿ ಮಾಯ ಮಠ ಅದು ಇದು ಏನೇನು ಮಾಡ್ತಾರೆ ನೋಡಿ. ಅಥವಾ ಹೋಮಗಳಲ್ಲೂ ಆ ರೀತಿ ಹೋಮಗಳುಂಟು. ಕೆಲವು ಕಾಮ್ಯ ಕರ್ಮಗಳು ಅಲ್ಲಿವೆ, ಆ ಥರ ಎಲ್ಲ ಹೋಮಗಳೆಲ್ಲ ಮಾಡ್ತಾರೆ. ಬೇರೆ ಬೇರೆ ಪೂಜೆ ಪುನಸ್ಕಾರಗಳು ಹೋಗ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ, ಶ್ರೀರಾಮನತ್ತ ಹೋಗ್ತಾರೆ, ಎಲ್ಲ ಕಡೆ ಏನೇನೋ ಹೋಗಿ ಏನೇನೋ ಮಾಡ್ತೀವಿ. ಆದರೆ ಫಲಿತಾಂಶ ಇವನೇನೇನೋ ವಿಚಿತ್ರವಾಗಿ ಅನಿಸೋದಲ್ಲ. ಫಲಂ ಪ್ರಾಪ್ಯತೆ ಕರ್ತು ಆಜ್ಞೆಯ. ಹಾಗಿದ್ರೆ ನಾವು ಮಾಡೋದ್ರಲ್ಲಿ ಏನೂ ಇಲ್ವಾ ನೋಡಿ, ಯೋಚನೆ ಮಾಡಿ. ಕೆಲವರು ಹೇಳ್ತಾರೆ ಆರೋಗ್ಯಕ್ಕೋಸ್ಕರ ನಾವು ಏನು ಆಚಮನ, ಪ್ರಾಣಾಯಾಮ ಇದೆಲ್ಲ ಮಾಡಬೇಕು ಅಂತಾನೆ. ಕೆಲವರು ಹೇಳ್ತಾರೆ ಅವನು ಎಷ್ಟೇ ಪ್ರಾಣಾಯಾಮ ಗಿನಾಯಾಮ ಮಾಡ್ತಾ ಇದ್ರು ಕೂಡ ಅವನಿಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಇಲ್ಲ. ಇನ್ನು ಕೆಲವು ನೋಡ್ರಿ ಏನು ಮಾಡ್ತಾ ಇಲ್ಲ, ನೋಡಿ ಎಷ್ಟು ಮಜವಾಗಿ 85 ವರ್ಷ ಆಯಿತು ಆರೋಗ್ಯವಾಗಿ ನಿಂತಾರೆ ನೋಡಿ, ಯೋಚನೆ ಮಾಡಿ. ಕೆಲವರು ಏನು ಓದೋದೇ ಇಲ್ಲ, ಯೂನಿವರ್ಸಿಟಿ ಟಾಪ್ ರ್ಯಾಂಕ್. ಇನ್ನು ಕೆಲವರು ಎಷ್ಟು ಓದಿದ್ರು ಇದು ವಿಚಿತ್ರವಾಗಿ ಕಾಣಿಸುತ್ತೆ. ಅದರಿಂದ ಈ ಡೌಟು ದಯವಿಟ್ಟು ಇದನ್ನು ತಿಳ್ಕೊಂಡು ಒಳಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು 4 ಜನಕ್ಕೆ ಹೇಳಿ. ಬಹಳ ಮುಖ್ಯವಾದ ವಿಷಯ ಇದು, ಬಹಳ ಮುಖ್ಯವಾದ ವಿಷಯ. ನಮ್ಮೆಲ್ರಿಗೂ ಅನುಮಾನ ಇದೆ, ಇದು ಪ್ರಪಂಚದಲ್ಲಿ ಎಲ್ರಿಗೂ ಅನುಮಾನ ಇರುತ್ತೆ. ಅದೊಂದು ನೋಡ್ಕೊಡುವ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ, ಕರ್ಮ ಕಿಂಪರಂ, ಕರ್ಮಗಳೆಲ್ಲ ಮಾಡ್ತಾ ಇರ್ತೀವಲ್ಲ ಅದೇನು ದೊಡ್ಡದೇನಿಲ್ಲ, ಅದರಿಂದ ಸಿಗುವಂಥ ಇನ್ನೊಂದು ನೋಡಿ, ಅಂತ ಸಿಗುತ್ತಲ್ಲ, ಆ ಕರ್ಮಗಳನ್ನು ಮಾಡೋದ್ರಿಂದ ಸಿಗತ್ತಲ್ಲ, ಅಲ್ಲಿ ಸಿಗೋದು
ತುಂಬ ಹೆಚ್ಚಿನ ಪ್ರಯೋಜನವೇನಲ್ಲ. ಆಗ್ಬೋದು ಚೀಫ್ ಮಿನಿಸ್ಟ್ರು, 5 ವರ್ಷ ಆದಮೇಲೆ ಡೌನ್. ದುಡ್ಡು ಮಾಡಿ ಝೀ ಅಂತ ಮೇಲೆ ಹೋಗ್ತಾರೆ, ನಾವೇ ನೋಡಿದ್ವಿ ಝೀ ಅಂತ ಇಳಿತಾರೆ. ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ ಎಲ್ಲ ಬರುತ್ತೆ, ಆಮೇಲೆ ಡೌನ್ ಆಗಿ ಹೋಗುತ್ತೆ. ಯೋಚನೆ ಮಾಡಿ. ಕೆಲವರಿಗೆ ಎಷ್ಟು ಏನು ಮಾಡೋದು ಸಿಕ್ಕಿರ್ತಾರೆ ನೋಡಿ, ಯಾವ ರಾಕ್ಷಸಿ ಅಂತ ಹೆಂಡತಿ ಅಥವಾ ರಾಕ್ಷಸನಂತ ಗಂಡ, ಅವ್ರು ಪೂಜೆ ಮಾಡಿದ್ದು ಅದ್ಯಾಕೆ ಹಿಂಗಾಗಿ ಹೊಡ್ತು ಯೋಚನೆ ಮಾಡಿ. ಮಕ್ಕಳಂತೂ ಕೆಲವ್ರಿಗಂತೂ ಒಳ್ಳೆಯ ಮಕ್ಕಳು, ಇನ್ನು ಕೆಲವರಿಗೆ ದುರ್ಯೋಧನ, ದುಶ್ಯಾಸನ, ಶೂರ್ಪಣಖಿ ಅಂತ ಮಕ್ಕಳು. ಇದು ಯಾಕೆ ಹಿಂಗಾಗ್ತಾ ಇದೆ? ಹಾಗಿದ್ರೆ ನಾವು ಮಾಡೋವಂಥ ಬಹಳ ಯೋಚನೆ ಮಾಡಿ ಆಮೇಲೆ ಇದು ಅರ್ಥವಾಗೋದು. ಇದು ಕರ್ತರಾಗಿ ಆ ಪ್ರಾಪ್ಯತೆ ಫಲಂ ಅಂತ ಇಲ್ಲ. ಅವ್ರು ಹೇಳಿರೋದು ನೀನು ಮಾಡಿರೋ ಕರ್ಮದಲ್ಲಿ ಪರಿಣಾಮ ಇಲ್ಲ ಅಂತಲ್ಲ, ಈಶ್ವರಾಜ್ಞೆ ಅಂತಂದ್ರೆ ಪರಮಾತ್ಮ ಅಲ್ಲೇ ಕೂತ್ಕೊಂಡು. ಆಮೇಲೆ ಇನ್ನು ಕೆಲವರಿಗೆ ಆನಂದವೋ ಆನಂದ, ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ, ಬಹಳಷ್ಟು ಜನ ಎಲ್ಲ ಇದ್ದೂ ಗೋಳಾಡ್ತಾ ಇರ್ತಾರೆ. ಯೋಚನೆ ಮಾಡಿ ನೋಡಿಲ್ವಾ ನೀವು? ಕೆಲವರು ಏನಿಲ್ಲ, ಭಗವಾನ್ ರಮಣ ಮಹರ್ಷಿಗಳು ಕೌಪೀನವಂತಹ ಕರುಭಾಗ್ಯವಂತಹ ಆನಂದದ ಸಾಗರದಲ್ಲಿದ್ದರು. ಇದಕ್ಕೂ ಎಲ್ಲಕ್ಕೂ ಅನ್ವಯ ಆಗತ್ತೆ. ಇದು ಹೇಗೆ ಹಿಂಗಾಯ್ತು? ಇದಾಗೋದು ಕೇಳೋದು ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇದು ಕರ್ಮ ಸಿದ್ಧಾಂತ. ಡೋಂಟ್ ಕಾಲ್ ಇಸ್ ಕರ್ಮ ಥಿಯರಿ ಅನ್ಬೇಡಿ, ಲಾ ಆಫ್ ಕಸೇಷನ್ ಅಂತಾರೆ. ಲಾ ಆಫ್ ಕಸೇಷನ್ ಅಂದರೆ ಸತ್ಯವಾಗಿ ಹೇಳ್ತೀವಿ ನೋಡಿ, ನಮಗೆ ನಡೀತಾ ಇರೋ ಪ್ರತಿಯೊಂದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ನನಗೆ ಗೊತ್ತಿಲ್ವೋ, ಕಾರಣವಿಲ್ಲದೆ ಏನೂ ಆಗೋದಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ಕೆಲವರಿಗೆ ಏನು ಅದಕ್ಕೆ ಕಾರಣ ಹೇಳೋದು ಕರ್ಮ ಸಿದ್ಧಾಂತ. ಇದನ್ನು ನಮ್ಮ ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ, ದಿಸ್ ಈಸ್ ಎ ಕಾಂಬಿನೇಷನ್ ಆಫ್ ಸೆಲ್ಫ್ ಎಫರ್ಟ್ ಆ್ಯಂಡ್ ಡೆಸ್ಟಿನಿ. ಪ್ರಾರಬ್ಧ, ಪುರುಷಾರ್ಥ. ಇದಕ್ಕೊಂದು ಉದಾಹರಣೆ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ. ಒಂದು ನದಿ ಇದೆ, ಆ ನದಿನಲ್ಲಿ ದೋಣಿ ಇದೆ, ಅದು ಏನಾಗೈತೆ ನೋಡಿ, ಪ್ರಾರಬ್ಧ. ಈಗ ನದಿ ಒಂದು 20 ಕಿಲೋಮೀಟರ್ ಸೋಡಿನಲ್ಲಿ ಹೋಗ್ತಾ ಇದೆ, ಏನೂ ಪ್ರಯತ್ನ ಇಲ್ಲ. ಆಗ ಆ ಒಳಗಡೆ ಇರೋಂಥ ದೋಣಿ 20 ಕಿಲೋಮೀಟರ್ ಡೌನಲ್ಲಿ ಹೋಗ್ತಾ ಇರುತ್ತೆ. ಯೋಚನೆ ಮಾಡಿ, ಬಹಳ ಮುಖ್ಯವಾದ ಅಂಶವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕೂ ಅಪ್ಲೈ ಆಗುತ್ತೆ. ದಯವಿಟ್ಟು ಎಲ್ಲರ ಜೊತೆ ಇದನ್ನು ಹಂಚ್ಕೊಳ್ಳಿ. ನೀವು ಬಂದಿರೋದು ಬರೀ ನಿಮ್ಮ ಅನುಮಾನವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಲ್ಲ. ಎರಡನೇದು, ಅದೇ 20 ಕಿಲೋಮೀಟರ್ ನದಿ ಹರಿತಾ ಇದೆ, ಆದರೆ ಕೆಳಕ್ಕೆ ಇನ್ನೊಂದು ಸ್ವಲ್ಪ ಮೋಟರ್ ಬೋಟ್ಗೆ ಶಕ್ತಿ ಕೊಡ್ತೀವಿ, 10 ಕಿಲೋಮೀಟರ್ ಕೆಳಗೆ ಚಲ್ದಂಗೆ, ಆವಾಗ ಪರಿಣಾಮ ಏನಾಗುತ್ತೆ, 30 ಕಿಲೋಮೀಟರ್. ಅದು ಮಾಡ್ತಾ ಇರೋದು ಇಷ್ಟೇ ಪ್ರಯತ್ನ, 10 ಕಿಲೋಮೀಟರ್, ಅದು ಹೋಗ್ತಾ ಇರೋದು 30. ಅದೇ 20 ಕಿಲೋಮೀಟರ್ ನದಿ ಹರಿತಾ ಇದೆ, ನೀವು ಮೇಲಕ್ಕೆ ಆಪೋಸಿಟ್ ಡೈರೆಕ್ಷನ್ 10 ಕಿಲೋಮೀಟರ್ ಹಾಕಿದರೆ 20, 10 ಆದ್ರೂ ಕೂಡ 20 ಕಿಲೋಮೀಟರ್ 10 ಕಿಲೋಮೀಟರ್ ಡೌನ್ ಬರ್ತಾನೆ ಇದೆ. ಆದರೆ ಅದೇ 20 ಕಿಲೋಮೀಟರು ತುಂಬ ಶಕ್ತಿಶಾಲಿ ಅಂತ ಮೋಟರ್ನ ಹಾಕಿ 30 ಕಿಲೋಮೀಟರ್ನಲ್ಲಿ ಬರೋ ಓಡಿದರೆ ಪರಿಣಾಮ 10ಕ್ಕೆ ಮೇಲೆ ಹೋಗುತ್ತೆ. ಅಷ್ಟೆ ನೋಡಿ, ಯೋಚನೆ ಮಾಡಿ. ಇವಾಗ ನಿಮ್ಗೆಲ್ರಿಗೂ ಅರ್ಥ, ಎಷ್ಟು ಕೆಲಸ ಮಾಡಿದ್ರು ನಮ್ಮ ಪ್ರಯತ್ನದ ಪರಿಣಾಮ ಇಲ್ಲ ಅಂತ ಹೇಳಂಗಿಲ್ಲ, ಇದ್ದೇ ಇದೆ. ಆದ್ರೂ ಇದು ಈ ಕರ್ತೃರಾಜ್ಞೆ ಅಂತಂದ್ರೆ ಪರಮಾತ್ಮ ಹೇಳಿರೋದು ಏನಂತಂದ್ರೆ, ಈ ಕಾನೂನು ನೀನು ಹಿಂದೆ ಮಾಡಿರುವಂತ ಕರ್ಮದ ಫಲ ಮತ್ತೆ ಈಗ ನೀನು ಮಾಡ್ತಾರಂತ ಪುರುಷಾರ್ಥ ಅಂತಾರೆ. ಪ್ರಾರಬ್ಧ ಮತ್ತು ಪುರುಷಾರ್ಥದ ಎರಡೂ ನಿಮ್ಮ ಕಾಂಬಿನೇಷನ್ ಬಹಳ ಮುಖ್ಯವಾದ್ದು. ಕೆಲವರು ಅಂತಾರೆ, ನೋಡ್ರಿ ಅವ್ರಿಗೆ ಶೇಷಾದ್ರಿ ನೋಡಿ ಒಳ್ಳೆ ಹೆಂಡತಿ ಸಿಕ್ಬಿಟ್ಟಿದಲ್ಲ, ಅವರ ಅದೃಷ್ಟ ಅಂತಾರೆ. ನನಗೆ ಹಿಂಗಾಗ್ಬಿಟ್ಟಿದೆ ಅವ್ರಿಗೆ ಅಂತ. ಇನ್ನು ಈ ಅದೃಷ್ಟ ಅಂತಂದ್ರೆ ತಪ್ಪಿಬೇಡಿ, ನಮಗೆ ಕೆಟ್ಟದಾಗ್ತಾ ಇದ್ರು ಅವರು ಅದೃಷ್ಟವೇ. ಅದೃಷ್ಟ ಅಂತಂತಂದ್ರೆ ಕೇರ್ಫುಲ್, ನನಗೇನಾಗ್ತಾ ಇದೆ ಅದಕ್ಕೆ ಕಾರಣ ಇದೆ, ಆ ಕಾರಣ ಕಂಡ್ರೆ ದೃಷ್ಟ ಅಂತೀವಿ. ಆ ಕಾರಣ ಇದೆ ನನಗೆ ಕಾಣಿಸ್ತಾ ಇಲ್ಲ, ಅದೇ ಅದೃಷ್ಟ ಅಂತ. ನಿಮ್ಗೆ ಯಾರಾದರೂ ಬಂದು ಇದೇನಾಗತ್ತೆ, ಈ ಅಕೌಂಟು ಸತ್ತಾಗ ಕ್ಲೋಸ್ ಆಗೋದಿಲ್ಲ. ಬ್ಯಾಂಕ್ ಪಾಸ್ಬುಕ್ ಥರ, ಈ ಬ್ಯಾಂಕ್ ಪಾಸ್ಬುಕ್ನ ಹಿಂದೆ ಕೊಡ್ತಾ ಇದ್ರಲ್ಲ, ಪಾಸ್ಬುಕ್ ಹಿಂಗಿರ್ತದೆ, ಕಡೆಯಲ್ಲಿ ಈ ಪೇಜ್ ಕಡೆಯಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಆಗ್ತದೆ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ, ಮುಂದಿನ ಪೇಜ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್
ಈ ಪೇ ಆಮೇಲೆ ಕ್ರೆಡಿಟು ಹೋಗ್ತಾ ಇರುತ್ತೆ. ಆಮೇಲೆ ಮತ್ತೆ ಇದು ಅದು ಪ್ರಾರಬ್ಧ ಅಂತಂದ್ರೆ ನಾನು ಈಗಿನಿಂದ ಹಿಂದೆ ಈ ದೇಹದಲ್ಲಿ ಅಥವಾ ಹಿಂದಿನ ದೇಹದಲ್ಲಿ ಮಾಡಿದ್ದು ಇವಾಗ ಪರಿಣಾಮ ಕೊಡ್ತಾ ಇದೆ, ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಆದರೆ ಪ್ರಾರಬ್ಧ ಹಂಗೆ ಬಿಡ್ಬೇಕಾ? ನೋ, ಪುರುಷಾರ್ಥದಿಂದ ನಾವು ಬದಲಾಯಿಸ್ಕೊಂಡು ಎಷ್ಟೇ ಪುರುಷಾರ್ಥ ಮಾಡ್ತಾ ಇದ್ರು ಕಾಂಬಿನೇಷನ್ ಎರಡೂ ಅರ್ಥವಾಗಿದೆ ಅಂತ ಕಾಣ. ಇದನ್ನು ಅವ್ರು ಹೇಳಿರೋದು ಕತ್ತು ರಾಜ್ಞೆಯ ಪ್ರಾಪ್ಯತೆ ಫಲಂ. ನಿಮ್ಗೆ ಯಾರಾದರೂ ಸಿಕ್ಕಾಪಟ್ಟೆ ಬಂದು ತುಂಬ ಒಳ್ಳೆಯವರಿದ್ದೀರಾ ನೀವು, ಅದಕ್ಕೋಸ್ಕರ ಇಲ್ಲಿ ಬಂದಿರೋರೆಲ್ಲ ತುಂಬ ಒಳ್ಳೆಯವರು, ಇಲ್ಲದವ್ರು ಇಲ್ಲಿಗೆ ಯಾಕೆ ಬರ್ತಾ ಇದ್ದೀರಿ? ಇನ್ಯಾವುದೋ ಕ್ಲಬ್ಗೋ ಬಾರ್ಗೋ ಅಲ್ಲೋ ಇಲ್ಲೋ ರಾಜಕೀಯಕ್ಕೋ ಹೋಗಿರ್ತಿದ್ರಿ, ಇಲ್ಲಿ ಬಂದು ಕೂತಿದ್ದೀರಾ ಒಳ್ಳೆಯವರು. ಆದ್ರೂ ಕೂಡ ನಿಮಗೆ ಯಾರೋ ಒಬ್ರು ತುಂಬ ಒಳ್ಳೆಯವರು ಅನ್ಯಾಯವಾಗಿ ಮೋಸ ಮಾಡಿ ನಿಮಗೆ ನಂಬಿದವ್ರು ನಿಮಗೆ ಮೋಸ ಮಾಡಿದರು. ಆವಾಗ ನೀವೇನನ್ಬೇಕು? ಓಲ್ಡ್ ಅಕೌಂಟ್ ಸೆಟಲ್ಡ್ ಅನ್ಬೇಕು. ಹಳೆ ಕೊಟ್ಟು ಹೋಗಿ ವಿನಾಕಾರಣ ಆಗದೇ ಇಲ್ಲ. ದಯವಿಟ್ಟು ತಿಳ್ಕೊಬೇಡಿ. ನಮ್ಮ ವೇದಾಂತ ಯಾವತ್ತೂ ಸುಮ್ಮನೆ ನಿಮ್ಗೆ ಅವನೇನೋ ಇದ್ದಾನೆ ಜಿಂಗ್ ಅಂತ ಮ್ಯಾಜಿಕ್ ಹಾಕ್ತಾರೆ, ಇಲ್ಲವೇ ಇಲ್ಲ. ರೂಲ್ಸ್ ಮಾಡೋದು ಅವನು. ನನಗೆ ಈಗ ಆ ಫಲಗಳು ಸಿಗ್ತಾ ಇರೋದು ಕತ್ತು ರಾಜ್ಞೆಯ ಪ್ರಾಪ್ಯತೆ ಫಲ. ನನಗೇನೇನು ಅದು ಆರೋಗ್ಯಕ್ಕೂ ಅನ್ವಯ ಆಗತ್ತೆ. ಯೋಚನೆ ಮಾಡಿ. ನೀವು ಎಷ್ಟೇ ನೀವು ಹೇಳ್ಬೋದು ಅದು ಜೀನ್ಸ್ ಅಲ್ಲಿ ಆಗೋಗ್ಬಿಟ್ಟಿದೆ ಅಂತ. ಆ ಜೀನ್ಸ್ ನೀವು ಯಾಕೆ ಆ ಅಪ್ಪ ಅಮ್ಮನ ಹೊಟ್ಟೆಯನ್ನು ಹುಟ್ಕೊಂಡ್ಬಂದ್ರಿ? ನೀವು ಹಿಂದಿನ ಪ್ರಾರಂಭದಲ್ಲಿ ಬರಬೇಕಾಗಿತ್ತು. ಅಲ್ಲಿ ಬಂದ ಮೇಲೆ ನೀವು ಹಾಗಿದ್ರೆ ನೀವು ನಾನು ಯೋಗ ಪ್ರಾಣಾಯಾಮ ಅದು ಇದು ಮಾಡಬೇಡ್ದ? ಮಾಡಿ. ಒಳ್ಳೆ ಆಹಾರ, ಯುಕ್ತ ಆಹಾರ ವಿಹಾರ ಮಾಡಿ. ಆದ್ರೂ ಕೂಡ ನೀವು ಬರುವಂತ ಆರೋಗ್ಯ ಅಥವಾ ಅನಾರೋಗ್ಯ ನಿಮ್ಮ ಹಿಂದಿನ ಬಡ್ಕೊಂಬಂದಿರೋದು ಪ್ಲಸ್ ಇವತ್ತಿನ. ಅರ್ಥವಾಗ್ತಾ ಇದೆಯಾ? ಅದರಿಂದ ಏನ್ ಮಾಡ್ಬೇಕು ನಾವು? ಕೆಲಸವನ್ನ ಸರಿಯಾಗಿ ಮಾಡುವ. ಕರ್ತುರಾಜ್ಞೆಯ ಕರ್ಮ ತಜ್ಜಡಂ ಏನಂತಾರೆ? ಕರ್ಮ ಕಿಂಪರಂ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ವಾ. ಇದು ಎಲ್ಲ ಪ್ರಾಪಂಚಿಕ ವಿಷಯದಲ್ಲಿ ನಮ್ಗೆ ಏನೇನು ಸಿಗತ್ತೆ ಅದು ಎಲ್ಲದರಿಂದನೂ ಕೂಡ ನಮಗೆ ಒಂದು ಅಶಾಶ್ವತ. ಅಧಿಕಾರ, ಅಂತಸ್ತು, ದುಡ್ಡು, ಕಾಸು, ಗಂಡ ಹೆಂಡತಿ, ಮಕ್ಕಳು, ಅವು ಇವು, ಮನೆ ಮಠ ಎಲ್ಲವೂ ಅಶಾಶ್ವತ. ಹೌದಾ? ಮ್ಯಾರೇಜ್ ಆಗತ್ತೆ, ಅಷ್ಟೇ ಫಾಸ್ಟ್ ಆಗಿ ಡೈವರ್ಸ್ ಆಗುತ್ತೆ, ಮುಗಿದೋಯ್ತು ಕೇಸು. ಅಶಾಶ್ವತ. ಆಮೇಲೆ ಒಂದೇ ಅಶಾಶ್ವತ ಮಾತಲ್ಲ, ಈ ಯಾವ ವಸ್ತುಗಳು ಸಿಗುತ್ತೆ ಕರ್ಮದಿಂದ ಅದು ಯಾವುದರಿಂದನೂ ಆನಂದ ಇಲ್ಲ. ಬಹಳ ಸ್ಪಷ್ಟವಾಗಿರಲಿ. ಅದು ಜಡ ಅಂತಾರೆ. ಈ ಕರ್ಮದಿಂದ ಹೇಳ್ತಾರೆ ನೋಡಿ, ಕರ್ಮ ಪ್ರಜಾ ಧನ, ಅದರಿಂದ ಅಪ್ರಾಪ್ತಸ್ಯ ಪ್ರಾಪ್ತವ್ಯ ಅಂತ. ನನ್ನಲ್ಲಿ ಏನಿಲ್ಲ ಅದನ್ನು ಕರ್ಮದಿಂದನಾಗಲಿ ಬೇರೆಯವರಿಂದನಾಗಲಿ ದುಡ್ಡಿಂದನಾಗಲಿ ಪಡ್ಕೋಬೋದು. ಆದರೆ ಇದು ಯಾವುದೂ ಸಿಗೋದಿಲ್ಲ. ನನಗೆ ಬೇಕಾಗೋದು ಆನಂದ, ಅದು ಹೊರಗಿನ ವಸ್ತು ಅಲ್ಲ. ಅದಕ್ಕೆ ಹೇಳೋದು ಅಪ್ರಾಪ್ತಸ್ಯ ಪ್ರಾಪ್ತವ್ಯಂ ಅಂತ. ಇದು ಕರ್ಮದಿಂದ ಸಿಗೋದಿಲ್ಲ. ಆದ್ದರಿಂದ ಕರ್ಮವನ್ನು ಜಾಸ್ತಿ ನಂಬ್ಕೋಬೇಡಿ ಅಂತಾರೆ ವನಾಚಾರ್ಯ. 2ನೇ ಶ್ಲೋಕಕ್ಕೆ ಹೊಡುವ. ಕೃತಿ ಮಹಾದದೌ ಪತನ ಕಾರಣಂ ಪರಮಶಾಶ್ವತಂ ಗತಿ ನಿರೋಧಕಂ. ಒಟ್ಟಿಗೆ ಕೃತಿ ಮಹಾದದೌ ಪತನ ಕಾರಣಂ ಪರಮಶಾಶ್ವತಂ ಗತಿ ನಿರೋಧಕಂ. ಮಹಾ ಉದದೌ ಅಂದರೆ ಸಮುದ್ರ, ಸಾಗರ. ನಾವು ಕರ್ಮಗಳನ್ನು ದೊಡ್ಡ ಸಾಗರಕ್ಕೆ ಹೋಲಿಸ್ತಾರೆ ನಮ್ಮ ದೊಡ್ಡ ದೊಡ್ಡ ಸಾಗರ ಇದೆ. ಅದೇನಾಗತ್ತೆ ಅಂತಂದ್ರೆ ಅಶಾಶ್ವತ ಫಲ. ಈಗಲೇ ನೋಡಿದ್ವಿ, ಶಾಶ್ವತವಾದ ಫಲ ಇಲ್ಲ, ಬರುತ್ತೆ ಹೋಗುತ್ತೆ. ಆಮೇಲೆ ಪತನ ಕಾರಣಂ ಅಂತ. ಇವುಗಳಿಂದ ನಾವು ಕೆಳಗೆ ಹೋಗ್ತೀವಿ. ನೋಡಿದ್ರ ಕರ್ಮಗಳ ಬಗ್ಗೆ ಹಿಂಗೆ ಹೇಳ್ತಾರೆ. ನೋಡಿದ್ರೆ ಸ್ವಲ್ಪ ಡೇಂಜರ್ ಬಂದ್ಬಿಟ್ಟು ನಾವು ಕರ್ಮನೇ ಮಾಡೋದು ಬೇಡಪ್ಪ, ಮಾಡೋದಿರೋಕ್ಕಾಗೋದೂ ಇಲ್ಲ, ಮಾಡದಿರೋಕ್ಕಾಗದೇ ಇಲ್ಲ. ಒಂದು ಕ್ಷಣನೂ ಈ ಕರ್ಮವನ್ನು ಮಾಡದೇ ಇರೋದಕ್ಕೆ ಆಗದೇ ಇಲ್ಲ. ಆದರೆ ಫಲ ಅಶಾಶ್ವತ, ಅದು ನನಗೆ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗಿದೆ. ಪತನ ಕಾರಣಂ ಅಂತಂತಂದ್ರೆ ನಾವು ಆಧ್ಯಾತ್ಮದ ಮಟ್ಟದಲ್ಲಿ ಆನಂದ ದಿಕ್ಕಿನಲ್ಲಿ ಕೆಳಗೆ ಇಳಿಯೋಕ್ಕೆ ಮಾಡುತ್ತೆ. ಗತಿ ನಿರೋಧಕಂ,
ನಮ್ಮ ಪ್ರಗತಿ ಅಂತಂತಂದರೆ ಈ ಧಾರ್ಮಿಕ ಮಟ್ಟದಲ್ಲಿ ನಮ್ಮ ಪ್ರಗತಿಗೆ ಅಡ್ಡಿಯಾಗತ್ತೆ. ಹಾಗಿದ್ರೆ ಈ ಕರ್ಮಗಳು ವಿಶಾಲವಾದ ಸಾಗರ ಅನ್ನಲ್ಲ, ಅದೇನೇನದು? ಒಂದು ಎಲ್ರಿಗೂ ಗೊತ್ತಿರೋ ವಿಚಾರಗಳೇ. ಈ ಕರ್ಮಗಳನ್ನು ಕಾಯಿಕ ಅಂದರೆ ಅಂಗಾಂಗಗಳ ಮೂಲಕ ಮಾಡೋದಕ್ಕೆ ಕಾಯಿಕ ಅಂತಾರೆ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಇದಕ್ಕೆ ವಾಚಿಕ ಕರ್ಮ. ನೀವು ಕೂತ್ಕೊಂಡು ಮಾಡ್ತಾ ಇದ್ದೀರಲ್ಲ ಈಗ ಚಿಂತನೆ, ಅದು ಮಾನಸಿಕ ಕರ್ಮ. ಈಗೆಲ್ಲ ಮೂರು ನಡೀತಾ ಇದೆ. ಹಿಂಗೆ ಕೈಯಲ್ಲಾಡಿಸಿದ್ರೆ ಕಾಯಿಕ, ವಾಚಿಕ, ಮಾನಸಿಕ ಕರ್ಮಗಳಿದೆ. ಈ ಕರ್ಮಗಳಲ್ಲಿ ಇನ್ನೊಂದಿದೆ, ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಕಾಮ್ಯ ಕರ್ಮಗಳು ಮತ್ತು ಪ್ರಾಯಶ್ಚಿತ್ಯ ಕರ್ಮಗಳು. ನಿತ್ಯ ಕರ್ಮ ಅಂದರೆ ಎಲ್ಲ ಥರದಲ್ಲೂ ಪ್ರಾಪಂಚಿಕ ವಿಚಾರದಲ್ಲಿ ಅವಾಗವಾಗ ನೀವು ವೀಕ್ಲಿ ರಿಪೋರ್ಟ್, ಮಂತ್ಲಿ ರಿಪೋರ್ಟ್ ನಿಮ್ಗೆ ಕೊಡಬೇಕಲ್ವಾ, ಅದು. ಅಥವಾ ನೈಮಿತ್ತಿಕ ಅಂತಂದರೆ ವರ್ಷಕ್ಕೊಂದ್ಸರಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು, ಅದು ಮಾಡಬೇಕು. ಕಾಮ್ಯ ಕರ್ಮಗಳು ಅಂತಂದರೆ ನನಗೆ ಇದೇನೋ ಸಿಗಬೇಕು ಅಂತ ಮಾಡೋದು. ಪರೀಕ್ಷೆ ಪಾಸ್ ಆಗಬೇಕು, ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಡೈವರ್ಸಿ ಆಗಬೇಕು, ಡೈವರ್ಸ್ ಆಗಬೇಕು ಅನ್ನೋರು ಉಂಟು. ಆಮೇಲೆ ನಿಂತಿರೋ ತಪ್ಪು ಮಾಡಿದ್ರೆ ಆ ಪ್ರಾಯಶ್ಚಿತ್ತ ಮಾಡೋದು ಅಲ್ಲ ಕರ್ಮ. ಇದನ್ನು ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಾಡ್ತೀವಿ, ನಮ್ಮ ಔದ್ಯೋಗಿಕ ಜೀವನದಲ್ಲಿ ಮಾಡ್ತೀವಿ, ಸಾಮಾಜಿಕ ಕಾರ್ಯಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಅಂದರೆ ಪೂಜೆ ಪುನಸ್ಕಾರ, ಜಪ ತಪ ಹೋಮ ಇತ್ಯಾದಿ ಧಾರ್ಮಿಕ ಕಾರ್ಯಗಳು ಅಲ್ಲೂ ಮಾಡೋದು ಕರ್ಮಗಳು. ಅಲ್ಲೂ ಅಷ್ಟೇ. ಈಗ ನೋಡಿ, ಪೂಜೆ ಮಾಡುವಾಗ ಕೈಯಲ್ಲಿ ಏನೋ ಮಾಡ್ತೀರಾ, ಬಾಯಿನ ಮಂತ್ರ ಕಾಯಿಕ ವಾಚಿಕ ಮಾನಸಿಕ ಮಾಡ್ತೀರಾ. ಹೋಮ ಹವನಾದಿಗಳು ಮಾಡುವಾಗಲೂ ಎಲ್ಲ ಉಂಟು. ಇನ್ನು ಕೆಲವರು ಉದ್ದೇಶದ ಪೂರ್ವಕವಾಗಿ ಕೆಲವರು ಏನು ಮಾಡ್ತಾರೆ, ಬೇರೆಯವರಿಗೆ ತೊಂದರೆ ಆಗಬೇಕು ಅಂತಲೂ ಈ ಮಠ ಮಂತ್ರಗಳು ಅಂತ ಏನು ಹೇಳ್ತೀವಿ ಅದು ಹೇಳ್ಬಾರ್ದು ನಾವಿಲ್ಲಿ. ಇನ್ನು ಕೆಲವರು ಅವನಿಗೆ ಕೆಟ್ಟದಾಗಬೇಕು ಅಂತ ಕೆಲವು ಪೂಜೆ ಪುನಸ್ಕಾರಗಳು ಮಾಡೋದುಂಟು. ಬೇರೆಯವರಿಗೆ ತೊಂದರೆ ಆಗಲಿ, ಶತ್ರು ಹಾನಿ ಆಗಲಿ ಭಾಳ ಉಂಟು. ಇನ್ನು ಕೆಲವರು ನನಗೇ ಬೇಕು ಅಂತ ಸ್ವಾರ್ಥ, ನನಗಿದು ಬೇಕು ಇದು ಬೇಕು ಅಂತ ಮಾಡೋದು ಸ್ವಾರ್ಥ ಕರ್ಮಗಳು. ಇನ್ನು ಕೆಲವರು ನನಗೆ ಹಾಗೆ ಬೇಡ, ನಾನಿರುವಂಥ ಸಂಸ್ಥೆಗೆ ಉದ್ಯೋಗದಲ್ಲಿರ್ಬೋದು, ಅಥವಾ ನನ್ನ ಈ ಸಮಾಜಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅನ್ನೋ ಅದು ನಿಸ್ವಾರ್ಥ ಕರ್ಮಗಳು. ಇನ್ನು ಮಾಡುವಾಗ ಕೆಲವಿರುತ್ತೆ, ನಾನು ಮಾಡ್ತಾ ಇದ್ದೀನಿ ನನಗೆ ಇದು ಅಂತ ಮಾಡೋದು ಕೆಲಸಗಳು. ಆದರೆ ಈ ಕರ್ಮಗಳು ಏನು ಹೇಳ್ತಾರೆ, ಎಲ್ಲ ಕರ್ಮಗಳು ಯಾವುದೋ ಪ್ರಾಪಂಚಿಕ ಕರ್ಮಗಳು ಮತ್ತು ಧಾರ್ಮಿಕ ಕರ್ಮಗಳನ್ನ ಲಿವ್ ಇಟ್ ಟು ಯು ಫಾರ್ ಯುವರ್ ಇಮ್ಯಾಜಿನೇಷನ್. ಏನೇನು ಮಾಡ್ಬೋದು ಎಲ್ಲವನ್ನ ಯೋಚನೆ ಮಾಡಿ ಅದೆಲ್ಲ ಕರ್ಮಗಳು ಮಾಡುವಾಗ ಅದರಲ್ಲೂ ವಿಶೇಷವಾಗಿ ನನ್ನ ಏನೋ ಫಲದ ಉದ್ದೇಶವನ್ನು ಇಟ್ಕೊಂಡ್ರೆ ಅದೇನು ಮಾಡುತ್ತೆ, ಅದು ನನ್ನನ್ನು ಬಂಧಿಸುತ್ತೆ. ಸಿಗುವಂಥ ಒಂದು ಫಲ ತುಂಬ ಕಮ್ಮಿ. ತುಂಬ ಕಮ್ಮಿ ಅಂದರೆ ಏನರ್ಥ? ತುಂಬ ಕಮ್ಮಿ ಅಂದರೆ ಸಿಕ್ಕಾಪಟ್ಟೆ ನಿಮಗೆ ಬರೀ ನಮ್ಮ ದೇಶದ ಬರೀ ನಾವು ರಾಜ್ಯದ ಚೀಫ್ ಮಿನಿಸ್ಟರ್ ಅಲ್ಲ, ದೇಶದ ಪ್ರಧಾನಮಂತ್ರಿ ಅಲ್ಲ, ಪ್ರಪಂಚಕ್ಕೆ ನಾನು ಲೀಡರು, ಪ್ರಪಂಚದ ಬರೀ ಇಂಡಿಯಾಗಲ್ಲ, ಬರೀ ಭೂಲೋಕಕ್ಕಲ್ಲ, ಈ ಪ್ರಪಂಚಕ್ಕೆ ನಾನು ಒಡೆಯ ಇದ್ದಿರೋ ಎಲ್ಲವೂ ನನ್ನದೇ ಅನ್ನೋ ಪರಿಸ್ಥಿತಿ ಬಂದಾಗ ನಂಬರ್ 1. ಆಮೇಲೆ ನಿಮ್ಗೆ ಎಷ್ಟಪ್ಪ ಅಂದ್ರೆ ವಯಸ್ಸು ಒಳ್ಳೆ 18ರಿಂದ 20, ಒಳ್ಳೆ ದೇಹದ ಶಕ್ತಿ ಇದೆ. ನೋಡಿ, ಯೋಚನೆ ಮಾಡಿ, ಅಪ್ಪಿತಪ್ಪಿ ಹಂಗೆ ಆಗ್ಬಿಟ್ರೆ ಏನೋ ನಿಮಗೆ ದೇಹ ಶಕ್ತಿ ತುಂಬ ಚೆನ್ನಾಗಿದೆ. ಎಷ್ಟು ಆಸ್ತಿ, ಬರೀ ನಮ್ಮ ಭೂಲೋಕ ಅಲ್ಲ, ಕಂಪ್ಲೀಟ್ ಬ್ರಹ್ಮಾಂಡವೆಲ್ಲ ನಿಮ್ಮದು. ಆ ಇಂದ್ರ ಪದವಿಗಿಂತ ಜಾಸ್ತಿ. ಬರೀ ಅಲ್ಲಿ ಮಾತ್ರ ಅವನಿಗೆ ರಂಬೆ ಋಷಿರು ಅವರು ಇವರು ಇದ್ರು, ಅದಕ್ಕಿಂತ ಪ್ರಪಂಚನೇ ಜಾಸ್ತಿ. ಒಳ್ಳೆ ಆವಾಗ ಸಿಗುವಂಥ ಆನಂದ ಒಂದು ಮನುಷ್ಯ ಆನಂದ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಬ್ರಹ್ಮಾನಂದವಲ್ಲಿ ಹೇಳ್ತಾರೆ. ತೈತ್ರಿಯ ಉಪನಿಷತ್ನಲ್ಲಿ ಬ್ರಹ್ಮಾನಂದವಲ್ಲಿ 1 ಯೂನಿಟ್ ಆಫ್ ಮನುಷ್ಯ ಆನಂದ. ಬಟ್ ನಾವು ನೋಡಿದ್ದೀವಿ, ಈ ಸ್ವರ್ಗ ಪದವಿನೂ ಕೂಡ ಅಶಾಶ್ವತ. ಏನಂತಂದರೆ ಹೆಂಗೆ ಅಂತಂದರೆ ಒಂದು ಉದಾಹರಣೆಗೆ ಹೇಳ್ತೀನಿ, ತಿಳ್ಕೊಳ್ಳಿ.
ನಿಮಗೆ ಸದ್ಯಕ್ಕೆ ತುಂಬ ಬೋರಾಗ್ಬಿಡ್ತದೆ, ನಾನು ಮಾತಾಡ್ತಾ ಇರೋದು ಮೆತ್ತಿಗೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ, ಹಾಗೇ ಸ್ವಲ್ಪ ನಿದ್ದೆ ಬಂದ್ಬಿಡ್ತು ಅಂದ್ಕೊಳ್ಳಿ. ಇಲ್ಲೇನೆ ನನ್ನ ಪ್ರಯತ್ನ ಅದು ಬರದಂಗೆ ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೋರಾಗಿ ಹೇಳೋದು, ನಮ್ಮ ಗುರುಗಳು ಹೇಳಿ ಸ್ವಲ್ಪ ಜೋರಾಗಿ ಹೇಳು ಅಂತಾರೆ. ಯಾಕೆಂದರೆ ಅಟ್ಲೀಸ್ಟ್ ನಿದ್ದೆ ಮಾಡೋದು ಸ್ವಲ್ಪ ಹೇಳಲಿ ಅಂತ. ಆಗ ಸಪೋಸ್ ಏನಾದರೂ ಕಣ್ಣು ಮುಚ್ಕೊಂಡು ನೀವು ನಿದ್ದೆ ಆ ಕನಸಲ್ಲಿ ನಿಮಗೆ ಇಷ್ಟವಾದ ಆ ಫಿಲ್ಮ್ ಆ್ಯಕ್ಟ್ರೆಸ್ ಅಥವಾ ಆ್ಯಕ್ಟರು ಜೊತೆ ನಿಮ್ಮ ಜೊತೆ ಆನಂದವಾಗಿದ್ದಾರೆ, ಎಷ್ಟೋ ವರ್ಷಗಳು ಕಳ್ತಿದ್ದೀರಾ, ಆನಂದೋ ಆನಂದ. ಎಚ್ಚರು ಆಯಿತು. ಎಚ್ಚರು ಆದರೆ ಈ ರಾಗಗೂಡದಲ್ಲಿ ಈ ಪ್ರವಚನ ಮಂತ್ರದಲ್ಲಿ ಕೂತ್ಕೊಂಡಿದ್ದೀರಾ, ಹೋಯ್ತಲ್ಲ. ಹಾಗೇನಾಯಿತು, ಆ ಆನಂದ ಇತ್ತು ನಿಮಗೆ, ಆದರೆ ಹೋಯ್ತು, ಅಶಾಶ್ವತ. ಇದೇ ರೀತಿ ಇಂದ್ರ ಪದವಿ ನಾವು ನೋಡ್ತಾ ಇಲ್ವಾ, ದೊಡ್ಡ ದೊಡ್ಡ ಹುದ್ದೆಗಳಿದ್ದವರು ಇವತ್ತು ದೊಡ್ಡ ಹುದ್ದೆ, ನಾಳೆ ಜೈಲು. ಯೋಚನೆ ಮಾಡಿ, ಪ್ರಪಂಚದ ಎಲ್ಲ ಕಡೆ ಅಧಿಕಾರ ಇರೋರಿಗೆಲ್ಲ ಆಗಿರೋದೇ. ಒಂದು ಶಾಶ್ವತ ಅಲ್ಲ, ಇನ್ನೊಂದು ಸ್ವಲ್ಪ ಸುಖ ದಿಕ್ಕಂಗಿರುತ್ತೆ, ಮತ್ತೆ ಗೋಳು ಶುರುವಾಗತ್ತೆ, ಅಶಾಶ್ವತವಾದ್ದು. ಆದ್ದರಿಂದ ಹೇಳ್ತಾರೆ, ಆದರೆ ಇದು ಮನುಷ್ಯ ಆನಂದ. ಆದರೆ ಇಲ್ಲಿ ನಮಗೆ ಬೇಕಾಗದ್ದೇನು ಅಂತಂತಂದರೆ ಅಶಾಶ್ವತ ಫಲ ಅಲ್ಲ. ಆ ಗತಿ ಅಂತಂದ್ರೇನು, ನನಗೆ ಬೇಕಾಗಿರೋದು ಅಖಂಡ ಆನಂದ. ಯಾವ ರೀತಿ ಆನಂದ? ಒಂದ್ಸಾರಿ ಆನಂದ ಬಂದಮೇಲೆ ಮತ್ತೆ ಯಾವುದೇ ಕಾರಣಕ್ಕಾಗಿ ಆ ಆನಂದ ಹೋಗಬಾರ್ದು. ಆ ಸಿಗೋದು ನನ್ನ ಆತ್ಮಾನುಭವದಲ್ಲಿ, ಬ್ರಹ್ಮಾನುಭವದಲ್ಲಿ ಸ್ಪಷ್ಟವಾಗಿರಲಿ. ಯಾರಿಗೆ ಆತ್ಮಾನುಭವ ಬ್ರಹ್ಮಾನುಭವ ಆಗುತ್ತೋ ಅವರಿಗೆ ಆನಂದ ಸಿಗಲ್ಲ, ಅವನೇ ನಾನು ಆನಂದ ವ್ಯಕ್ತಿ ಅಂತ ಸಿಗ್ತಾನೆ. ಆ ಆನಂದ ಬ್ರಹ್ಮಾನಂದ 10⁻20 ಅಂತಾರೆ. ಒಂದು ಮನುಷ್ಯ ಆನಂದ ನಾನೇನು ಹೇಳಿದೆ, ಯಾವುದೋ ಯಾರು ನೀವು? ಪ್ರಪಂಚದ ಎಲ್ಲ ವಸ್ತುಗಳ, ಭೂಲೋಕ ಅಲ್ಲ, ಪ್ರಪಂಚದ ಎಲ್ಲ ವಸ್ತುಗಳು ಒಡೆಯ. ಒಳ್ಳೆ ದೇಹ, ಆರೋಗ್ಯವಾದ ದೇಹ, 18, 19, 20 ವರ್ಷ. ಅವಾಗ ಅಂತೆಲ್ಲ ಎಲ್ಲ ಸಿಗುವಂಥ ಆನಂದ ಒಂದು ಯೂನಿಟ್ ಆಫ್ ಮನುಷ್ಯ ಆನಂದ. ಅಂದರೆ ಈ ನಾವು ಏನು ಇವತ್ತೊಂದು 10ನೇ ತಾರೀಕುವರೆಗೂ ಕಲ್ತ್ಕೊತಿದ್ದೀವಿ, ಅವತ್ತು ಸೀರಿಯಸ್ ಆಗಿ ಕೂತ್ಕೊಂಡು ಅವರಿಗೆ ನಿಮಗೆ ಡೆಫಿನೆಟ್ ಆಗಿ ಸಿಗತ್ತೆ ಯಾವುದು? ಬ್ರಹ್ಮಾನಂದ. ಆದ್ದರಿಂದ ಆ ಆನಂದ ಶಾಶ್ವತವಾದ ಆನಂದ ಮತ್ತು ಅಖಂಡ ಆನಂದ, ಅದು ನಮ್ಮ ಗತಿ. ಆದರೆ ಕೃತಿ ನೋಡಿ, ಇಲ್ಲಿ ಹೇಳ್ತಾ ಇರೋದು ನೋಡಿ, ಕೃತಿ ಮಹಾ ಉದದವು ಏನೇನೇ ಮಾಡಿ ಎಲ್ಲ ಕ್ಷೇತ್ರಗಳು ಉದ್ದಕ್ಕೆ ಪಟ್ಟಿದೆಯಲ್ಲ, ಅಲ್ಲಿ ಮಾಡಿರೋ ಎಲ್ಲದರಲ್ಲೂ ಕೂಡ ನೀವೇನೇ ಮಾಡಿದ್ರೂ ಕೂಡ ನಮಗೆ ಸಿಗುವಂಥ ಆನಂದ ಬಹಳ ಕಡಿಮೆ. ನನ್ನ ಈ ಕರ್ಮಗಳಿಂದ, ಕರ್ಮಗಳಂತಂದ್ರೆ ಬರೀ ಮನೆ ಕರ್ಮ ಮಾತ್ರ ಹೇಳ್ತಾ ಇಲ್ಲ. ದೇವಸ್ಥಾನಗಳು ಹೊಡಿಬೋದು, ಪುಣ್ಯಕ್ಷೇತ್ರಗಳು ನೋಡ್ಬೋದು, ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ಮಾಡೋದು, ಎಲ್ಲವನ್ನ ಮಾಡಿದ್ರೂ ಕೂಡ ನನಗೆ ಸಿಗುವಂಥದ್ದು ಅಶಾಶ್ವತವಾದ ಕಮ್ಮಿ ಫಲ. ಆದರೆ ಇವುಗಳು ನನ್ನನ್ನು ಬಂಧಿಸಿ ಅಲ್ಲಿಗೆ ಹೋಗ್ದಂಗೆ ಮಾಡುತ್ತವೆ. ನೋಡಿ, ಬೇಕಾ? ಸೊ ಎರಡು ಅರ್ಥವಾಗಿದೆ. ಹಾಗಿದ್ರೆ ಪ್ರಶ್ನೆ ಒಂದು ಹೇಳಿದ್ದೇನೋ ಒಪ್ಕೊತೀನಿ. ಇದೇನೋ ಹೇಳಿ ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡಿಬಿಟ್ಟು ಏನೋ ಮಾಡಾಕ್ಬಿಟ್ರಿ. ಹಾಗಿದ್ರೆ ಹೇಳಿ ಅದು ಏನು ಮಾಡಬೇಕು ಅಂತ ಭಗವಾನ್ ರಮಣ ಮಹರ್ಷಿಗೆ ಹೇಳ್ತಾರೆ. 3ನೇ ಶ್ಲೋಕ, ಲೀಡ್ ಆ್ಯಂಡ್ ಫಾಲೋ. ಈಶ್ವರಾರ್ಪಿತಂ ನಿಶ್ಚಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಒಟ್ಟಿಗೆ ಈಶ್ವರಾರ್ಪಿತಂ ನಿಶ್ಚಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಕೆಲಸ ಮಾಡೋದು ತಪ್ಪಲ್ಲ, ಅಲ್ಲ, ಮಾಡದೇ ಇರೋಕ್ಕಾಗದೇ ಇಲ್ಲ. ಎಚ್ಚರವಾಗಿಯೂ ಮಾಡ್ತೀವಿ. ನೀವು ಮಲಗಿದಾಗಲೂ ಕೂಡ ನಿಮ್ಮ ಜೀರ್ಣಕ್ರಿಯೆಗಳು ನಡೀತಾ ಇರುತ್ತೆ, ಉಸಿರಾಟ ನಡೀತಾ ಇರುತ್ತೆ, ರಕ್ತ ಪರಿಚಲನೆ, ಅದು ಕರ್ಮವೇ. ನಿಲ್ಲಿಸೋಕೆ ಆಗದೇ ಇಲ್ಲ. ಒಂದೇ ಅಂತಂತಂದರೆ
ನಾವು ದೇಹ ತ್ಯಾಗ ಮಾಡಿದ್ರೆ ಸತ್ತು ಹೋದಾಗ ನಿಂತು ಹೋಗುತ್ತೆ. ಅದು ಶಾಶ್ವತವಾಗಲ್ಲ, ಟೆಂಪರರಿಯಾಗಿ. ಮತ್ತೆ ಅದು ಆ ಸಿಮ್ ಕಾರ್ಡು ಬೇರೆ ಹ್ಯಾಂಡ್ಸೆಟ್ಗೂ ಕಂಟಿನ್ಯೂ ಆಗುತ್ತೆ. ಅದು ಸದ್ಯಕ್ಕೆ ನಾವು ಕೆಲಸಗಳನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ. ನೋಡಿ, ಏನಾದ್ರು ಟ್ರೈ ಮಾಡಿ. ಸುಮ್ಮನೆ ಕೈ ಕಾಲು ಅಲ್ಲಾಡ್ಸೋದಲ್ಲ, ಇಲ್ಲವಾಗ ಮನಸ್ಸು ಆವಾಗಲೇ ಜಾಸ್ತಿ ಯೋಚನೆ ಮಾಡೋದು. ಯಾವಾಗಲೂ ದೇಹಕ್ಕೆ ಕೆಲಸ ಇಲ್ಲದೆ ಹೋದರೆ ಮನಸ್ಸು ಓಡುತ್ತೆ ಓಡುತ್ತೆ ಓಡುತ್ತೆ, ಬೆಳೆದಿರೋ ಕಡೆನೇ ಮಾಡುತ್ತೆ. ಕಾಯಿಕ, ವಾಚಿಕ, ಮಾನಸಿಕ ಕರ್ಮಗಳನ್ನು ಮಾಡದೇ ಇರೋಕ್ಕೆ ಆಗಲ್ಲ. ಆಕ್ಷನ್ ಗುರುದೇವ್ ಹೇಳ್ತಾರೆ, ಆಕ್ಷನ್ ಈಸ್ ಲೈಫ್, ಇನ್ ಆಕ್ಷನ್ ಈಸ್ ಡೆತ್. ಈ ಕರ್ಮಗಳನ್ನು ಈಶ್ವರ ಅರ್ಪಿತಂ ನ ಇಚ್ಛೆಯ ಕೃತಂ ಮಾಡಿ ಅಂತಾರೆ. ಈಶ್ವರ ಅರ್ಪಣೆ ಕೆಲಸಗಳನ್ನು ಮಾಡಿ. ಏನೇ ಐ ಥಿಂಕ್ ಇದನ್ನು ಮುಂದೆ ಎಲ್ಲ ಅಧ್ಯಯನ ಮಾಡಿದವರು ಇದನ್ನು ಆಗಲೇ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸನ್ನೇ ಚೆಕ್ ಮಾಡ್ಕೊಳ್ಳಿ. ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಶಾಶ್ವತವಾದ ಜಾಬ್. ಆವಾಗಲೂ ಮಾಡ್ತಾರಂಥದ್ದು, ಸ್ವಲ್ಪ ಹೊತ್ತು ಮಾಡೋದಲ್ಲ. ಹುಟ್ಟಿದಾಗಲಿಂದ ಸಾಯೋವರೆಗೂ ಮಾಡ್ತಾರೆ. ಅವಾಗ ನಾನು ಮಾಡೋ ಕೆಲಸವನ್ನು ಯಾವಾಗಲೂ ಸ್ವಲ್ಪ ಹೊತ್ತಲ್ಲ, ಪ್ರತಿ ಕ್ಷಣನೂ ಭಗವಂತನಿಗೆ ಅರ್ಪಣೆ ಮಾಡಿ ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ಆಮೇಲೆ ನ ಇಚ್ಛೆಯ ಕೃತಂ, ನ ಇಚ್ಛೆಯ ಕೃತಂ, ನನಗೆ ಇದು ಬೇಕು, ನನಗೇನೋ ಆರೋಗ್ಯ ಬೇಕು ಅಂತಲೂ ಕೇಳಬಾರ್ದು. ದಯವಿಟ್ಟು ತಿಳ್ಕೊಳ್ಳಿ. ದೇವರೇ ನನಗೆ ಆರೋಗ್ಯ ಕೊಡು, ಅವನಿಗೆ ಹೋಗಲಿ, ನನಗೆ ಸುಖ ಬರಲಿ, ಪಕ್ಕದವರಿಗೆ ಕಷ್ಟ ಬರಲಿ. ಅದು ಉಂಟು ಎರಡು ಥರ. ಈ ರೀತಿ ನನಗೆ ಬೇಕು ಅಂತ ಕೆಲಸಗಳನ್ನು ಬಿಟ್ಟು ನ ಇಚ್ಛೆಯ ಕೃತಂ ಅಂದರೆ ನನಗೆ ಬೇಕು ಅನ್ನೋ ಕೆಲಸವನ್ನು ಮಾಡಬೇಡಿ. ಇದು ಮಾಡುವಾಗ ಎಲ್ಲ ಕೆಲಸಗಳನ್ನು ಈಶ್ವರ ಅರ್ಪಿತ, ಭಗವಂತನಿಗೆ ಸಮರ್ಪಣೆ ಮಾಡಿ. ಆ್ಯಕ್ಚುಯಲ್ ಆಗಿ ಈ ರೀತಿ ಮಾಡಿದರೆ ಬಿಟ್ಬಿಡಿ, ಬೇರೆದಲ್ಲ. ಇವತ್ತು ನಮ್ಮ ದೇಶಕ್ಕೆ, ಎಲ್ಲ ಸಂಘಗಳಿಗೆ, ಎಲ್ಲ ಸಂಸ್ಥೆಗಳಿಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬೇಕಾದ್ದು ಇದು. ಯೋಚನೆ ಮಾಡಿ. ಇವತ್ತೇನಾದ್ರೂ ಈಶ್ವರಾರ್ಪಿತಂ ನೇಚ್ಛೆಯ ಕೃತಂ ಅಂತ ಅನ್ನೋದನ್ನು ಸ್ವಲ್ಪ ಜಾಸ್ತಿ ಜನ ಅನುಷ್ಠಾನ ಮಾಡಿದರೆ ಪ್ರಪಂಚದಲ್ಲಿ ಭಾರತದ ಹತ್ತಿರ ಬರೋಕ್ಕೆ ಯಾರ ಕೈನೂ ಆಗಲ್ಲ. ಅಂಥ ಶ್ರೇಷ್ಠವಾದ ರಾಷ್ಟ್ರವನ್ನು ಮಾಡ್ಬೋದು. ನಮ್ಮ ದೇಶದಲ್ಲಿ ಜ್ಞಾನದ ಕೊರತೆ ಇಲ್ಲ. ನಾಲೆಡ್ಜಬಲ್ ಪೀಪಲ್ ಹೇಗಿದ್ದಾರೆ ಅಂತಂದರೆ ಪ್ರಪಂಚಕ್ಕೆ ಕೊಡ್ಬೋದು ಅಂಥ ಜ್ಞಾನಿಗಳಿದ್ದಾರೆ. ಯೋಚನೆ ಮಾಡಿ. ದಿ ಅಮೌಂಟ್ ಆಫ್ ನಾಲೆಡ್ಜಬಲ್ ದೇ ಸೇ ಆನ್ ಆವರೇಜ್ ಇಂಡಿಯನ್ ಈಸ್ 10 times ಬೆಟರ್ ದನ್ ದ ಬೆಸ್ಟ್ ಅಮೆರಿಕನ್ ಅಂತಾರೆ. ಪ್ರಪಂಚದಲ್ಲಿ ಮುಂದುವರೆದಂಥ ರಾಷ್ಟ್ರಗಳು ಅಮೆರಿಕ ಇರ್ಬೋದು, ಜರ್ಮನಿ ಇರ್ಬೋದು, ಅವರಲ್ಲಿ ನಮಗಿಂತ ಸಿಕ್ಕಾಪಟ್ಟೆ ಬುದ್ಧಿವಂತರು ಇದ್ದಾರೆ ಅನ್ಕೊಂಡ್ರ? ಯೋಚನೆ ಮಾಡಿ. ಇಲ್ಲ, ಅಷ್ಟೊಂದು ಬುದ್ಧಿವಂತಿದ್ದಾರೆ. ಆಮೇಲೆ ಕೌಶಲ್ಯಕ್ಕೇನು ಕಮ್ಮಿ ಇದೆಯಾ? ಸ್ಕಿಲ್, ವಿ ಆರ್ ದ ಮೋಸ್ಟ್ ಸ್ಕಿಲ್ಡ್ ಪೀಪಲ್. ಬಟ್ ಆದರೆ ಮಾಡಲ್ಲ. ನಮ್ಮ ಆ್ಯಟಿಟ್ಯೂಡ್ ಸ್ಟೆಪ್ಸ್ ಎಲ್ಲ ನೀವು ಗಮನಿಸ್ಕೊಳ್ಳಿ. ಐ ವೋಂಟ್ ಡೂ ಇಟ್, ಐ ಕಾಂಟ್ ಡೂ ಇಟ್, ಐ ವಾಂಟ್ ಟು ಡೂ ಇಟ್, ಹೌ ಡು ಐ ಡೂ ಇಟ್, ಐ ವಿಲ್ ಟ್ರೈ ಟು ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಡಿಡ್ ಇಟ್. ನನಗೆ ಮಾಡೋಕ್ಕಾಗಲ್ಲ, ನನಗೆ ಮಾಡೋದಿಲ್ಲ, ನನಗೆ ಮಾಡೋಕ್ಕೆ ಆಗಲ್ಲ, ನನಗೆ ಮಾಡಬೇಕು ಅಂತ ಆಸೆ. ಹೇಗೆ ಮಾಡೋದು? ನಾನು ಪ್ರಯತ್ನ ಮಾಡ್ತೀನಿ, ನನಗೆ ಆಗತ್ತೆ, ನಾನು ಮಾಡ್ತೀನಿ, ನಾನು ಮಾಡಿದೆ. ಆ ಕಡೆ 2 ಸ್ಟೆಪ್ ಇದನ್ನು ನಮ್ಮ ದೇಶದಲ್ಲಿ ಅದೇ ಸಮಸ್ಯೆ ಇರೋದು. ಬೆಂಗಳೂರಿನಲ್ಲಿ ಈ ಪಾಟ್ ಹೋಲ್ಗಳನ್ನ ತೆಗೆಯು. ಇಲ್ಲಿರೋ ಜನಗಳಿಗೆ ಅಭಿಯಂತರಿರ್ಬೋದು ಅಥವಾ ಬೇರೆ ಅಧಿಕಾರಿಗಳಿರ್ಬೋದು, ಅವ್ರಿಗೆ ಇದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ವಾ? ರೋಡ್ ರಿಪೇರಿ ಗೊತ್ತು, ಹೇಗೆ ಮಾಡಬೇಕು ಗೊತ್ತು, ಅದ್ರ ಬಗ್ಗೆ ಜ್ಞಾನ ಗೊತ್ತು, ಮೆಷಿನ್ಸು ಇದೆ, ಕೌಶಲ್ಯ ಇದೆ. ಅದು ಮಾಡಿದರೆ ನನಗೇನು ಸಿಗುತ್ತೆ? ಸಂಬಳ ಕೊಡ್ತಾ ಇದ್ದಾರೆ. ಕೆಲಸ ಮಾಡಿದ್ರು ಸಂಬಳ, ಕೆಲಸ ಮಾಡಿದ್ರು ಸಂಬಳ. ಅದಕ್ಕೆ ಆ ಕೆಲಸವನ್ನು ಮಾಡೋದಕ್ಕೆ ಪ್ರೇರಣೆನೇ ಬೇರೆ ನಮಗೆ. ಯೋಚನೆ ಮಾಡಿ. ಅಂದರೆ ಏನರ್ಥ ಇಲ್ಲಿ? ಮುಖ್ಯವಾದ ಇರೋದು ಪ್ರಪಂಚದ ಶ್ರೇಷ್ಠವಾದ ಮ್ಯಾನೇಜ್ಮೆಂಟ್ ಬುಕ್ಸ್ ಏನು ಹೇಳುತ್ತೆ? ಜ್ಞಾನ ಬೇಕು, ಕೌಶಲ್ಯ ಬೇಕು, ಸರಿಯಾದ ರೀತಿಯ ಮನೋಭಾವ ಇಲ್ಲದೆ ಹೋದರೆ ಯಾವುದೇ ಒಂದು ಸಂಸ್ಥೆ ಮುಂದಕ್ಕೆ ಬರಲ್ಲ ರಾಷ್ಟ್ರದಲ್ಲಿ. ಯೋಚನೆ ಮಾಡಿ.
ಈ ಒಂದು ಅಂಶ ಸಾಕು ನಮ್ಮ ದೇಶವನ್ನು ಮುಂದಕ್ಕೆ ತರೋದಕ್ಕೆ ಅಥವಾ ಹಾಳು ಮಾಡೋದಕ್ಕೆ. ಬಹಳ ಇಂಪಾರ್ಟೆಂಟ್. ಐ ವಾಂಟ್ ಟು ಸ್ಪ್ರೆಡ್ ದಿಸ್. ಇದು ಸುಮ್ಮನೆ ಮಾಡ್ತಾರೆ. ಇದು ಭಗವಾನ್ ರಮಣ ಮಹರ್ಷಿಗಳು ಬೇರೆ ಹೇಳೋದು ಒಂದೇ ಅಲ್ಲ, ತರ್ತರಾವರಿ ಹೇಳಿದ್ದಾರೆ. ಕೆಲಸವನ್ನ ಮಾಡದೇ ಇರೋಕ್ಕಾಗಲ್ಲ. ಮಾಡೋ ಕೆಲಸವನ್ನೆಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ನ ಇಚ್ಛೆಯ ಕೃತಂ, ನನಗೆ ಆ ಫಲಿತಾಂಶ ನನಗೆ ಬರಬೇಕು, ನನಗೆ ಇಂಕ್ರಿಮೆಂಟ್ ಬೇಕು, ನಂಗೆ ಪ್ರಮೋಷನ್ ಬೇಕು, ನನ್ ದುಡ್ಡು ಬೇಕು, ನಂಗೆ ಕಾಸು ಬೇಕು, ಅದಕ್ಕೆ ಅದು ಮಾಡಬೇಡ. ಈ ರೀತಿ ಈಶ್ವರನಿಗೆ ಅರ್ಪಣೆ ಮಾಡಿ ಯಾವುದು ಸ್ವಾರ್ಥ ಇಲ್ಲದಂಗೆ ಮಾಡಿದರೆ ಏನಾಗತ್ತೆ? ನಿಮ್ಗೆ ದುಡ್ಡು ಸಿಗಲ್ಲ, ಅಂತ ಪ್ರಮೋಷನ್ ಸಿಗಲ್ಲ, CEO ಆಗಲ್ಲ, ಚೀಫ್ ಮಿನಿಸ್ಟರ್ ಆಗಲ್ಲ, ಪ್ರೈಮ್ ಮಿನಿಸ್ಟರ್ ಆಗಲ್ಲ. ಏನಾಗುತ್ತೆ? ನಮ್ಮ ಸಂಸ್ಥೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಮುಂದಕ್ಕೆ ಬರುತ್ತೆ. ಬಟ್ ಅದು ಅಲ್ಲಾಯ್ತು. ನನಗೇನಾಗುತ್ತೆ? ನನ್ನ ಮನಸ್ಸು ಶುದ್ಧವಾಗತ್ತೆ. ಅದನ್ನೇ ಹೇಳೋದು ಆಚಾರ್ಯ ಭಗವಾನ್ ರಮಣ ಮಹರ್ಷಿಗಳು, ಚಿತ್ತ ಶೋಧಕಂ. ಯಾವುದು? ಯಾವ ಕೆಲಸಗಳನ್ನ ಮಾಡಿದರೆ ದೇಶ ಸೇವೆಯೇ ಈಶ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಪುಸ್ತಕದಲ್ಲಿರಬಾರ್ದು. ಅದನ್ನ ನಾವು ಅನುಷ್ಠಾನ ಮಾಡಿದರೆ, ಇಲ್ಲಿ ನಿಮ್ಮಿರೋರೆಲ್ಲ ಮಾಡ್ತಾ ಇದ್ದಾರೆ, ಯಾರನ್ನು ಕೂಡ ನಿಮ್ಮ ಸ್ವಾರ್ಥದಿಂದ ಒಂದು ದೇವಸ್ಥಾನಕ್ಕೆ ಹೋದ್ರೂ ನಾವು ವ್ಯಾಪಾರ ಮಾಡ್ತೀವಿ. ನೋಡಿ ಈಗ ಕಚೇರಿಗಳಲ್ಲಿ ಏನು ಮಾಡ್ತಾರೆ? ಸಾರಿ, ಕೆಲಸ ಆಗಬೇಕು, ದುಡ್ಡು ಆಡಬೇಕು, ಇದನ್ನು ನೀವು ಮಾಡಿಸ್ಕೊಟ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ಸ್ವಲ್ಪ ಇಷ್ಟು ಅಡ್ವಾನ್ಸ್ ತಗೊಂಡಿರಿ, ಉಳಿದಿದ್ದು ಆಮೇಲೆ ಯೋಚನೆ ಮಾಡಿ. ದೇವ್ರ ಹತ್ರ ಹೋದವಳು ನಾವು ಹಾಗೆ ಮಾಡೋದು. ದೇವ್ರಿಗೆ ರೌಂಡ್ ಹೊಡಿತೀವಿ. ದೇವರೇ ನನಗೆ ಪರೀಕ್ಷೆ ಪಾಸ್ ಮಾಡಿಸು. ಪಾಸ್ ಆದರೆ 5 ತೆಂಗಿನಕಾಯಿ, ಫಸ್ಟ್ ರ್ಯಾಂಕ್ ಬಂದರೆ 108. ಕೆಲಸ ಸಿಕ್ಬಿಟ್ರೆ 1 ತಿಂಗಳು ನಿಮಗೇನೆ ದುಡ್ಡು ಕಮಿಷನ್. ಈ ಸದ್ಯಕ್ಕೆ ಅಡ್ವಾನ್ಸ್ ತಗೊಂಡಿದ್ರು ₹100 ಮಾಡಲ್ವ ದೇವ್ರ ಹತ್ರ? ₹100 ಅಡ್ವಾನ್ಸ್ ಕೊಡ್ತೀವಿ. ಉಳಿದಿದ್ದು ಯಾವಾಗ? ಅಪಾಯಿಂಟ್ಮೆಂಟ್ ಆರ್ಡ್ರು ಬಂದು, ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಲ್ಲ, ನಾನು ರಿಪೋರ್ಟಿಂಗ್ ಆದ ತಕ್ಷಣ, ಆಮೇಲೆ ಇಲ್ಲ ನಾನು ಮೊದಲನೇ ಸಂಬಳ ಬಂದ ಮೇಲೆ ಇದು ಮದುವೆ ಆದರೆ ಇಷ್ಟು. ಏನವನು ಮ್ಯಾರೇಜ್ ಬ್ಯೂರೋನ ದೇವರು, ಈ ಕಮಿಷನ್ ತಗೊಳ್ಳೋ ಕಾಂಟ್ರಾಕ್ಟರ ನಾವು ಯಾವ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ವಿ ನೋಡಿ. ಯೋಚನೆ ಮಾಡಿ ನಮಗೆ ಇಲ್ಲಿ ಬಂದು ಕೂತಿರೋರು ಯಾರು ಹೊರಗೆ ಮಾಡ್ತಾ ಇಲ್ಲ. ನೀವು ಹೀಗೆ ಕಂಟಿನ್ಯೂ ಮಾಡಿ. ನೀವು ಮಾಡೋ ಕೆಲಸದಲ್ಲಿ ಯಾವುದೇ ಒಂದು ಅಪೇಕ್ಷೆ ಬೇಡ, ಪ್ರಾಪಂಚಿಕದಲ್ಲೂ ಬೇಡ. ಮತ್ತೆ ಹೋಮ ಮಾಡುವಾಗಲೂ ಅಷ್ಟೇ, ದಯವಿಟ್ಟು ಮಾಡಿ. ಹೋಮ ಮಾಡೋದು ತಪ್ಪಲ್ಲ, ಮಾಡಿ. ಆದರೆ ಮಾಡೋದೇ ಅದಕ್ಕೋಸ್ಕರ ಚಿತ್ತ ಶೋಧಕಂ. ನನ್ನ ಮನಸ್ಸಿನ ಹೇಳುವಂಥ ಮಂತ್ರಗಳಲ್ಲಿ ಶಕ್ತಿ ಉಂಟು. ನೀವು ಪ್ರತಿಯೊಂದರಲ್ಲೂ ಹಾಕುವಂಥ ಕಾಷ್ಟ ಏನಿದೆ, ಅದರಲ್ಲಿ ಬರುವಂಥ ಇದು ಆರೋಗ್ಯಕ್ಕೆ ಬರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೋಭಾವ ಬಹಳಷ್ಟು ಬದಲಾವಣೆ ಆಗುತ್ತೆ. ಚಿತ್ತ ಶೋಧಕಂ ನೋಡಿ. ಇದು ನಿಮ್ಗೆ ಗೊತ್ತಿಲ್ಲದೆ ವಿಚಾರ ಅಲ್ಲ. ಒಬ್ಬ ಕೌಶಿಕ ಮುನಿ, ನಿಮ್ಗೆಲ್ರಿಗೂ ಗೊತ್ತದು, ಎಷ್ಟೋ ವರ್ಷಗಳ ಕಾಲ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ತಪಸ್ಸು ಮಾಡಿದಾಗ ಅವನಿಗೆ ಸಿದ್ಧಿಯಾಗುತ್ತೆ. ಸಿದ್ಧಿ, ತಪಸ್ಸಿನ ಸಿದ್ಧಿ. ಹಾಗೆ ಸಿದ್ಧಿಯಾಗಿರುತ್ತೆ. ಆದರೆ ಅವನು ಕುಳಿತಿರೋ ಮರದ ಮೇಲೆ ಒಂದು ಕಾಗೆ ಇತ್ತು. ಕಾಗೆ ತಕ್ಷಣ ಇವನಿಗೆ ಕೋಪದಿಂದ ಹಿಂಗೆ ನೋಡ್ತಾನಂತೆ. ನೋಡಿದಾಗ ಆ ಕಾಗೆ ಸುಟ್ಟು ಭಸ್ಮ. ನೋಡಿ, ಯೋಗದ ಶಕ್ತಿ, ತಪಸ್ಸಿನ ಶಕ್ತಿ. ಅವನ ಕ್ರೋಧಾಗ್ನಿಯಿಂದ ಅದು ಸುಟ್ಟು. ಆಮೇಲೆ ಇವನು ಒಂದು ಮನೆಗೆ ಹೋದಂತೆ. ಭವತಿ ಭಿಕ್ಷಾಂ ದೇಹಿ. ಆ ತಾಯಿ ಒಳಗಡೆ ಎಲ್ಲೋ ಅದು ಇದು ಅಡುಗೆ ಕೆಲಸಗಳು ಅದು ಇದು ಮಾಡ್ತಾಯಿತ್ತು ಅಂತ ಕಾಣುತ್ತೆ, ಗೊತ್ತಾಗಲಿಲ್ಲ. 2ನೇ ಸರಿ ಸ್ವಲ್ಪ ಜೋರಾಗಿ ಭವತಿ ಭಿಕ್ಷಾಂ ದೇಹಿ ಎಂದ. ಆಕೆ ಗಂಡನಿಗೆ ಬಂದ ಅತಿಥಿಗಳಿಗೆ ಏನೋ ಬಡಿಸ್ತಾ ಇದ್ಲಂತೆ, ಅದು ಕೇಳಿಸ್ತಿಲ್ಲ. 3ನೇ ಸರಿ ಕೋಪ ಬಂದು ಭವತಿ ಭಿಕ್ಷಾಂ ದೇಹಿ. ಅಷ್ಟೊತ್ತಿಗೆ ಅವಳ ಕೆಲಸ ಮುಗಿದಿತ್ತು. ಅವಳು ಬಂದಂತೆ. ಯಾರು? ತಾಯಿ ಭಿಕ್ಷೆ ತಗೊಂಡು ಬರ್ತಾಳೆ. ತಂದಾಗ ನೋಡ್ತಾನೆ,
ಹೀಗೆ ಕೋಪದಿಂದ ಅವಳು ಹೇಳ್ತಂದ್ರೆ, ಸ್ವಾಮಿ ಇದ್ಯಾಕೆ ನನ್ನನ್ನು ಹೀಗೆ ಕೋಪದಿಂದ ಹಿಂಗೆ ನೋಡ್ತಾ ಇದ್ದೀರಾ, ನಾನು ಸುಟ್ಟು ಹೋಗೋದಕ್ಕೆ ಆ ಕಾಗೆ ಅಲ್ಲ ಅಂತ. ಹೇ ನಿನ್ಗೆ ಹೆಂಗೆ ಗೊತ್ತಾಯಿತು, ನೀನು ನನ್ನ ಹಿಂದೆ ಮುಂದೆನೇ ಇದೆಯಾ ಅಂತ ಕೇಳ್ತಾನಂತೆ. ಇಲ್ಲ ಸ್ವಾಮಿ, ನಾನು ಪಾತ್ರೆ ತೊಳಿತಾ ಇದ್ದೆ, ಅಡುಗೆ ಮಾಡಿದೆ, ಆಮೇಲೆ ಗಂಡನಿಗೆ ಬಡಿಸ್ತಾ ಇದ್ದೆ, ಇಷ್ಟೇ ಮಾಡ್ತಾಯಿದ್ದೆ ಅಷ್ಟೆ. ನಾನು ನಿಮ್ಮ ಹಿಂದೆ ಬಂದಿಲ್ಲ ಸ್ವಾಮಿ, ನಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ಹಾಗಿದ್ದರೆ ನಿನಗೆ ಇದು ಹೆಂಗೆ ಗೊತ್ತಾಯಿತು, ನಿನ್ಗೇನು ಇದೆ ಕೇಳ್ತಾನಂತೆ ಅವಳನ್ನು. ನೀನು ಎಷ್ಟು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದೀಯಾ, ಯಾವ ಮಂತ್ರವನ್ನು ಜಪ ಮಾಡ್ತಾ ಇದೀಯಾ, ಯಾವ ಮಂತ್ರ ಜಪ ಮಾಡ್ತಾ ಇದೀಯ, ಯಾವ ದೇವರ ಪೂಜೆಯನ್ನ. ಸ್ವಾಮಿ ನನಗೆ ಈ ಪೂಜೆ ಗೀಜೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಮಂತ್ರಗಳು ನನ್ನ ಸಂಸ್ಕೃತದ ಗಂಧವೇ ಇಲ್ಲ, ಮಂತ್ರ ಇಲ್ಲ, ಪೂಜೆ ಇಲ್ಲ, ಜಪ ಇಲ್ಲ. ಹಾಗಿದ್ದರೆ ನಿಮಗೆ ಹೆಂಗೆ ಗೊತ್ತಾಯ್ತು, ಏನು ತಪಸ್ಸಿನ ಇದೇ ಗೊತ್ತಿಲ್ಲ, ಗಂಧವೇ ಇಲ್ಲ. ಹಾಗಿದ್ದರೆ ನೀನು ಮಾಡ್ತಾ ಇರೋದೇನೋ. ಸ್ವಾಮಿ ನನಗೆ ಹೇಳಿದ್ರು ನನ್ನ ಗುರುಗಳು, ಅಮ್ಮ ನೀನು ಮಾಡ್ತಾ ಇದೆಯಲ್ಲ ಕೆಲಸ, ಅಡುಗೆ ಕೆಲಸ, ಈಶ್ವರಾರ್ಪಿತಂ ನ ಇಚ್ಛೆಯ ಕೃತಂ ಮಾಡು, ಪರಮಾತ್ಮನ ತೃಪ್ತಿಗೋಸ್ಕರ, ಪರಮಾತ್ಮನಿಗೆ ನೈವೇದ್ಯ ಏನೋ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಮಾಡು. ಬಂದಾಗ ಮನೆಯ ಗಂಡನಿಗೆ, ಅತಿಥಿಗಳಿಗೆ ಪರಮಾತ್ಮನಿಗೆ ನೈವೇದ್ಯ ಅಂತ ಮಾಡು. ಆ ಮನೋಭಾವದಿಂದ ಆನಂದವಾಗಿ ಒಳ್ಳೆ ಶುದ್ಧವಾದ ಅದನ್ನು ಮಾಡಿದ್ದೀನಿ ಸ್ವಾಮಿ, ಇಷ್ಟೇ. ಹಾಗಿದ್ರೆ ಹೇಳ್ತಾನೆ, ನೀನು ನನಗಿಂತ ದೊಡ್ಡ ತಪಸ್ವಿ, ನಿನ್ನ ಹಾಗೆ ನಮಸ್ಕಾರ ಮಾಡ್ತೀನಿ, ನಾನು ನಿನ್ನ ಶಿಷ್ಯರಾಗಬೇಕು ಅಂತಾರೆ ಆ ಕೌಶಿಕ ಮುನಿ. ಸುಳ್ಳು ಕಥೆಯಲ್ಲ, ನಮ್ಮ ದೇಶದಲ್ಲೇ ನಡೆದೋಗಿರೋಂಥದ್ದು. ಅವಾಗ ಹೇಳ್ತಾರೆ, ಸ್ವಾಮಿ ನನಗಿಂತ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಇದೇ ಊರಿನಲ್ಲಿದ್ದಾನೆ, ನೀವು ಅಲ್ಲಿ ನಿನಗಿದ್ದಾನ ಇದೇ ಊರಿನಲ್ಲಿ. ನೋಡಿ ಸ್ವಾಮಿ, ಈ ರೋಡ್ನಲ್ಲಿ, ಆಮೇಲೆ ಅಲ್ಲ 3ನೇ ರೋಡ್ ಸಿಗುತ್ತೆ, ಅಲ್ಲಿ ಹಿಂಗೆ ಬರಕ್ಕೆ ತಿರ್ಕಾಡಿ, ಅಲ್ಲಿ ಎಷ್ಟು ಹೋದ್ರೆ ಇನ್ನೊಂದು ಹಿಂಗೆ ಸಿಗುತ್ತೆ. ಅಲ್ಲಿ ಹೋದರೆ ಒಬ್ಬ ಮನುಷ್ಯ ಮಾಂಸವನ್ನು ಮಾರ್ತಾ ಇರ್ತಾನೆ. ಅವನನ್ನು ನೋಡಿ, ಇವನು ಮೊದಲೇ ಬ್ರಾಹ್ಮಣ, ಹೋಗಿ ಆ ಮಾಂಸ ಮಾಡ್ತಾ ಇರೋವಂಥ ಜಾಗಕ್ಕೆ ಅವನು ಹೋಗಬೇಕು. ಅದು ಹೆಂಗೆ ಮನಸ್ಸು ಬರೋದಿಲ್ಲ. ಆದರೂ ಈಕೆ ಹೇಳಿರ್ತಾಳೆ ಹೋಗು. ತಕ್ಷಣ ಹಿಂಗೋಗಿ ಹೋದಾಗ ಅಲ್ಲಿ ಒಬ್ಬ, ಅವನು ಧರ್ಮವ್ಯಾಧ ಅಂತ ಅವನ ಹೆಸರು ಚರಿತ್ರೆಯಲ್ಲಿದೆ. ಸತ್ಯ ಹೇಳ್ತೀನಿ, ನಾನು ಕಟ್ಟುಕತೆ ಹೇಳ್ತಾ ಇಲ್ಲ, ನಮ್ಮ ದೇಶದಲ್ಲಿ ನಡೆದಿರೋ ಅಂಥದ್ದು, ನಂಬಲೇಬೇಕಾದ್ದು. ಯಾಕಂದರೆ ಇವು ಋಷಿಗಳು ಹೇಳಿರೋ ಅಂಥದ್ದು. ಆ ಮಖದಲ್ಲಿ ಒಳ್ಳೆ ಕಳೆ ಇತ್ತಂತೆ. ಕೆಲವರು ಮಖದಲ್ಲಿ ಒಳ್ಳೆ ಕಳೆ ಇರುತ್ತೆ, ತೇಜಸ್ಸು ಇರುತ್ತೆ. ಇನ್ನು ಕೆಲವರು ಎಷ್ಟೋ ಫೇರ್ ಆ್ಯಂಡ್ ಲವ್ಲಿ ಹಾಕಂತಾರೆ, ಏನು ಫೇರ್ ಆ್ಯಂಡ್ ಲವ್ಲಿ, ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಏನು ಮಾಡಲ್ಲ. ಒಳಗಡೆ ಆಲೋಚನೆಗಳು ಕೆಟ್ಟದಾದ ಆಲೋಚನೆ ಇದ್ದರೆ ನೀವು ಎಷ್ಟೇ ಮೇಕಪ್ ಮಾಡಿ, ಯಾವುದೇ ಬ್ಯೂಟಿ ಸೆಲೂನ್ಗೆ ಹೋಗಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ, ಏನು ಮಗದಲ್ಲಿ ಗೂಬೆ ಕಳೆ ಅಂತಾರಲ್ಲ, ಇವನು ಮನಸ್ಸು ಆ ಧರ್ಮವ್ಯಾಧನ ಮಧ್ಯದಲ್ಲಿ ಒಳ್ಳೆ ಹಿಂದೆ ಇದರಲ್ಲಿ ಹಾಕುವಾಗ, ಫೋಟೋ ಹಾಕುವಾಗ ಒಂದು ಎಲ್ಲೋದು ಹಾಕಿರ್ತಾರೆ. ಆ ತೇಜೋ ಪುಂಜವಾಗಿದೆ ಆ ಧರ್ಮ, ಹೀಗೆ ಇದು ಮಾಡ್ತಾರೆ. ಇವನು ನೋಡಿದ ತಕ್ಷಣ, ಸ್ವಾಮಿ ನಿಮ್ಮನ್ನ ಹೆಂಗಸ್ ಕಲಿಸಿದ್ದಲ್ವಾ ಅಂತ. ಅದೇನು ನಿಮ್ಗೆ ಅರ್ಥ ಹೋಗುತ್ತೆ, ಅದು ಹೆಂಗೆ ಇದು ಅವಳು ಹೇಳಿಸಿದ್ದು ಗೊತ್ತು, ಇನ್ನೇ ಹೇಳ್ತಾರೆ ನಿಮ್ಗೆ ಕಾಗೆದು ಎಲ್ಲ ಹೇಳ್ತಾರೆ. ನಿನಗೆ ಅದೆಲ್ಲ ಹೆಂಗೆ ಗೊತ್ತಾಗೋಗ್ಬಿಡ್ತು, ನೀನು ನನ್ನ ಹಿಂದೆನೇ ಇದೆಯಾ? ಇಲ್ಲ ಸ್ವಾಮಿ, ನಾನು ಮಾಡ್ತಾ ಇರೋದು ಇಷ್ಟೇ, ಇದು ನನ್ನ ಕುಲವೃತ್ತಿ. ಈ ಮಾಂಸವನ್ನು ನಾನು ತಿನ್ನೋದಿಲ್ಲ, ನನ್ನ ಮಾರುವಂಥ ಸಂಪ್ರದಾಯ ನಮ್ಮ ಬಂದಿದೆ. ಆದರೆ ಈ ಮಾಡುವಾಗ ತೂಕದಲ್ಲಿ ನಾನು ಮೋಸ ಮಾಡಲ್ಲ. 1 kg ಅಂತ ತೂಕಿ 1.5 kg ದುಡ್ಡು ತಗೊಳ್ಳೋದು ನಾನು ಮಾಡೋದಿಲ್ಲ. ಅಥವಾ ಈ ನಾಯಿ ಮಾಂಸವನ್ನು ಸೇರಿಸಿ ಆ ಥರ ಕಲಬೆರಕೆ ಮಾಡ್ತಾ ಇಲ್ಲ, ಜಾಸ್ತಿ ಇಲ್ಲ, ಬಹಳ ಕಮ್ಮಿ ನಿಮ್ಮ ಮಾರ್ಜಿನ್ ತಗೋತೀನಿ. ಇದನ್ನು ನನ್ನ ಗುರುಗಳು ಹೇಳಿದರು. ಹಾಗಿದ್ರೆ ನೀನೇನು ಇವರು ಮತ್ತೆ ಆ ಹೆಣ್ಣು ಹೇಳ್ತಾ ಇದೆ, ನಾನು ಯಾವುದೇ ತಪಸ್ಸನ್ನು ಮಾಡಿಲ್ಲ, ಯಾವುದು ಪೂಜೆಯನ್ನು ಮಾಡೋದಿಲ್ಲ, ಯಾವುದು ಜಪವನ್ನು ಮಾಡೋದಿಲ್ಲ, ನಾನು ಮಾಡ್ತಾ ಇರೋದು ಇದೆಷ್ಟೇ, ಇಷ್ಟೇ. ಅರ್ಥ ಆಗ್ತಾ ಇದೆ ಇದು? ಇವನು ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ನೋಡಿ, 2 ಕೇಸ್ ನೋಡಿ, ಒಂದು ಗೃಹಿಣಿ, ಇನ್ನೊಂದು ವ್ಯಾಪಾರಿ.
ಯೋಚನೆ ಮಾಡಿ. ವ್ಯಾಪಾರ ಅಂದರೆ ಬರೀ ಇವಾಗಿನ ರೀತಿಯಲ್ಲಿ ಬರೀ ಕಲಬೆರಕೆ ಮಾಡೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು ಅನ್ನೋದಕ್ಕಿದೆ. ಯೋಚನೆ ಮಾಡಿ, ಅವರ ಆ ಗೃಹಿಣಿಗೆ ಆ ಶಕ್ತಿ ಬಂದಿದ್ದು, ಮನಸ್ಸು ಸಮಾಧಾನವಾಗಿದ್ದುದು ಯಾಕೆ? ಈಶ್ವರಾರ್ಪಿತಂ ನೇಚ್ಛೆಯ ಕೃತಂ. ಅರ್ಥವಾಗ್ತಾ ಇದೆ ಅಂತ ಅನ್ಸುತ್ತೆ. ಆಗ ಚಿತ್ತಶೋಧಕಂ. ಚಿತ್ತಶೋಧಕಂ ಅಂತಂತಂದರೆ ನಮ್ಮ ಮನಸ್ಸನ್ನು ಶಾಂತ ಮಾಡುತ್ತೆ. ಯಾವಾಗ ಮನಸ್ಸು ಶಾಂತವಾಗತ್ತೋ ಅದಕ್ಕೆ ನಮಗೆ ಧ್ಯಾನ ಮಾಡೋದಕ್ಕೆ, ಯಾವುದೋ ಪರಮಾತ್ಮನ ಪ್ರಾಪ್ತಿಯಾಗೋದಕ್ಕೆ, ಪರಬ್ರಹ್ಮನ ಪ್ರಾಪ್ತಿಯಾಗೋದಕ್ಕೆ, ನಾನು ಯಾರು ಅಂತ ನನ್ನ ಅರಿವಿಗೆ ಬರೋದಕ್ಕೆ ಯೋಗ್ಯತೆ ಸಿಗತ್ತೆ ಅಂತಾರೆ. ಯಾವಾಗ? ಈಶ್ವರಾರ್ಪಿತಂ ನೇಚ್ಛೆಯ ಕೃತಮಿಂದ ಆತ್ಮಜ್ಞಾನ ಅಂತ ಹೇಳಲಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈಶ್ವರಾರ್ಪಿತಂ ನ ಇಚ್ಛೆಯ ಕೃತಂ ಚಿತ್ತಶೋಧಕ. ಮನಸ್ಸು ಯಾವಾಗ ಮನಸ್ಸು ಶಾಂತವಾಗತ್ತೋ ಅಂಥ ಮನಸ್ಸೇನೇ ಮತ್ತೆ ಪರಮಾತ್ಮನಲ್ಲಿ ಚಿಂತೆಗೆ ಯೋಗ್ಯವಾಗತ್ತೆ. ಇಲ್ಲೋದ್ರೆ ಯೋಗ್ಯವಾಗಲಿಲ್ಲ ಪರಮಾತ್ಮನ ಜೊತೆಗೆ. ಈ ಚಟುವಟಿಕೆಗಳು ಈಶ್ವರಾರ್ಪಿತಂ ಅಂತಂತಂದರೆ ಎಲ್ಲೆಲ್ಲಿ ಮಾಡಬೇಕು? ಲೌಕಿಕ ಚಟುವಟಿಕೆಗಳು. ಆ್ಯಕ್ಚುಲಿ ಇದು ಅಷ್ಟೇ. ಇದು ಒಂದು ಹೇಳ್ತಾರೆ, ಇದಕ್ಕಿಂತ ಬೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದು ಯಾವುದೂ ಇಲ್ಲ. ನಮ್ಮಲ್ಲಿ ಸಮಸ್ಯೆ ಆಗಿರೋದು ಈ ಶ್ಲೋಕವನ್ನು ಹೇಳಿದ್ದು ನಾವು ಈಶ್ವರಾರ್ಪಿತಂ ನೇಚ್ಛೆಯ ಕೃತಂ ಚಿತ್ತಶೋಧಕಂ ಪ್ರಯತ್ನ ಆಗಲ್ಲ. ನಮ್ಮಲ್ಲಿ ಅದೊಂದು ಸಮಸ್ಯೆ ಏನಿದೆ, ನಾವು ಯಾಂತ್ರಿಕವಾಗಿ ಮಂತ್ರಗಳನ್ನು ಪಠನೆ ಮಾಡ್ತೀವಿ. ವಿಷ್ಣು ಸಹಸ್ರನಾಮ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಅಥವಾ ನಮ್ಮ ಪುರುಷ ಸೂಕ್ತ, ಶ್ರೀ ಸೂಕ್ತ, ನಾರಾಯಣ ಸೂಕ್ತ ಇರ್ಬೋದು, ಬೇರೆ ವೈದಿಕ ಮಂತ್ರಗಳಿರ್ಬೋದು. ಏನೇ ಇದ್ರೂ ಕೂಡ ಯಾಂತ್ರಿಕವಾಗಿ ಅವುಗಳನ್ನು ಹೇಳಿದರೆ ಪ್ರಯೋಜನ ಇಲ್ಲ. ನೆಕ್ಸ್ಟ್, ಕೆಲವು ಟೈಮು ಈ ತುಟಿಗಳಿಗೆ ವ್ಯಾಯಾಮ ಆಗುತ್ತೆ, ಒಪ್ಕೋಬೋದು. ಸಮ್ಟೈಮ್ಸ್ ಆ ಸೌಂಡ್ ವೈಬ್ರೇಷನ್ಸಿಂದ ಮನಸ್ಸಿಗೂ ಸ್ವಲ್ಪ ಒಳ್ಳೆಯದಾಗ್ಬೋದು. ಬಟ್ ಸರಿಯಾದ ಪರಿಣಾಮ ಆಗಬೇಕೆಂದರೆ ಅದರ ಅರ್ಥವನ್ನು ತಿಳಿದು ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಈಗ ನೋಡಿ, ಶುರುವಿನಲ್ಲಿ ಹೇಳಿ ನೋಡಲಿ. ಶುಕ್ಲಾಂಬರ, ಒಂದ್ಸರಿ ಹೇಳಿ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ. ಏನೂ ಆಗಲಿಲ್ಲ. ನಾವು ಮಾಡ್ತಾ ಇಲ್ವಲ್ಲ. ಅದು ಏನು ಹೇಳುತ್ತೆ ಈ ಮಂತ್ರ ಅಂದರೆ, ನನ್ನ ವಿದ್ಯಾರ್ಥಿ ದಶೆಯಲ್ಲಿ ಸ್ಟೂಡೆಂಟ್ಸ್ಗೆ ಸರಿಯಾಗಿ ಓದೋಕ್ಕಾಗ್ತಾ ಇಲ್ಲ, ಕೆಲಸವನ್ನು ನಾನು ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಗಾಡಿಯನ್ನು ನಾನು ಸರಿಯಾಗಿ ಡ್ರೈವ್ ಮಾಡ್ತಾ ಇಲ್ಲ, ಆಫೀಸ್ ಕೆಲಸ ಸರಿಯಾಗಿ ನಡೀತಾ ಇಲ್ಲ, ಸಮಾಜ ಕೆಲಸ ಏನೂ ನಡೀತಾ ಇಲ್ಲ. ಅದಕ್ಕೆ ಕಾರಣ ಏನು? ಆ ವಿಘ್ನವನ್ನು ತೆಗಿಬೇಕು ಹೇಳೋದಿದು. ಏನು ಮಾಡು ಅಂದರೆ, ಶುಕ್ಲ ಅಂದರೆ ಬಿಳಿ, ಅಂಬರ ಧರಂ ಬಿಳಿಯ ಬಟ್ಟೆಯನ್ನು ಹಾಕಿರುವ ವಿಷ್ಣು ಸರ್ವವ್ಯಾಪಿ, ಎಲ್ಲೆಲ್ಲೂ ಇರುವ ಒಂದೇ ಪರಮಾತ್ಮ. ಇಲ್ಲಿ ರಾಮ, ಕೃಷ್ಣ, ಶಿವ ಬೇರೆ ಬೇರೆ ಅಲ್ಲ, ಅಥವಾ ಜೀಸಸ್ ಅಲ್ಲ, ಬೇರೆ ಅಲ್ಲ. ಆ ದೇವರು ಬರೀ ನಮ್ಮ ಒಂದೇ. ಹಿಂದೂಗಳಿಗೆ ಬೇರೆ ದೇವರು, ಮುಸಲ್ಮಾನರಿಗೆ ಬೇರೆ ದೇವರು, ಸಿಖ್ಖರ ದೇವರು ಬೇರೆ, ಕ್ರಿಶ್ಚಿಯನ್ ದೇವರು ಬೇರೆ, ಯಹೂದಿಗಳ ದೇವರು ಬೇರೆ ಬೇರೆ ಅಲ್ಲ, ಒಂದೇ ದೇವರು ಸರ್ವವ್ಯಾಪಿ ವಿಷ್ಣು. ಶಶಿವರ್ಣಂ, ಅವನ ಬಣ್ಣ ತಂಪಾದ ಬಿಳಿ ಬಣ್ಣ. ನಮ್ಮ ಸಾಧನೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಚತುರ್ಭುಜಂ, 4 ಭುಜಗಳು. ಪ್ರಸನ್ನವದನಂ, ಅವನ ಮುಖ ಶಾಂತವಾಗಿದೆ, ಸೌಮ್ಯವಾಗಿದೆ, ಮುಗುಳ್ನಗೆ ಇದೆ. ಧ್ಯಾಯೇತ್, ಇದನ್ನು ಧ್ಯಾನ ಮಾಡಿದರೆ ಸರ್ವವಿಘ್ನ ಉಪಶಾಂತೇತ್, ಎಲ್ಲ ವಿಘ್ನಗಳು ಹೋಗುತ್ತೆ. ಯಾಕೆ ವಿಘ್ನಗಳು ಯೋಚನೆ ಮಾಡಿ. ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಅಂದರೆ ನೀವೆಲ್ಲನೂ ಅನ್ವಯ ಮಾಡ್ಕೊಳ್ಳಿ. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನನ್ನ ಪರೀಕ್ಷೆಗೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಬರೆಯೋಕ್ಕಾಗ ಅವರಿಗೆ ಆ ರೀತಿ ಬಂದರೆ ಪರೀಕ್ಷೆ ಪಾಸ್ ಮಾಡೋಕ್ಕೆ ಆಗಲ್ಲ. ಯೋಚನೆ ಮಾಡಿ. ಅಥವಾ ಎಲ್ಲ ಓದ್ಕೊಂಡು ಹೋಗಿರ್ತಾನೆ, ಎಲ್ಲ ಓದ್ಕೊಂಡು ಹೋಗ್ಬಿಟ್ಟು ಆ ಕೆಲಸ, ದೊಡ್ಡ ಕೆಲಸ ಸಿಗಬೇಕು ಗಾಬರಿ ಹೋಗ್ತಾನೆ. ಅದು ಬೇರೆ ಲೇಟಾಗಿ ಹೋಗ್ತಾನೆ, ಲಾಸ್ಟ್ ಮಿನಿಟ್ನಲ್ಲಿ ಹೋದ ತಕ್ಷಣ ಒಳಗೋಗ್ಬಿಡ್ತಾನೆ, ಮನಸ್ಸು ಗುರ್ಗುರ್ ಅಂತ ಇರ್ತದೆ. ಆವಾಗ ಬಂದು ಕೂತ್ಕೊಂಡ್ಮೇಲೆ ವಾಟ್ ಈಸ್ ಯುವರ್ ನೇಮ್ 21 ಅಂತ ನಾವು
ಅವ್ನು ಕೇಳಿದ್ದ ಹೆಸರು ಅವ್ನು ಹೇಳ್ತಾರೆ 21. ಕೇಳಿ ಯಾಕೆ ಮನಸ್ಸಿನ ಡಿಸ್ಟರ್ಬೆನ್ಸು ಅರ್ಥವಾಗ್ತಾ ಇದೆಯಾ? ಮನಸ್ಸು ಯಾವಾಗ ಡಿಸ್ಟರ್ಬ್ ಆಗತ್ತೆ ಆ ಪರೀಕ್ಷೆ ಪಾಸ್ ಆಗಲ್ಲ, ಇಂಟರ್ವ್ಯೂ ಆಗಲ್ಲ, ಕೆಲಸಗಳನ್ನು ಮಾಡೋಕ್ಕಾಗತ್ತಾ, ಕಾರ್ ಡ್ರೈವ್ ಮಾಡೋಕ್ಕತ್ತಾ, ಮಿಷಿನ್ ಆಪರೇಷನ್ ಮಾಡೋಕ್ಕಾಗತ್ತಾ? ಏನೂ ಆಪರೇಷನ್ ಮಾಡುತ್ತೆ. ಪ್ರಸನ್ನವದನಂ ಧ್ಯಾಯೇತ್. ಆ ಶಾಂತವಾದ ಸೌಮ್ಯವಾದ ಮುಗುಳ್ನಗೆಯ ಮುಖವನ್ನು ಧ್ಯಾನ ಮಾಡಿದರೆ ಸರ್ವ ವಿಘ್ನ ಉಪಶಾಂತಿ ಐತಿ, ಎಲ್ಲ ವಿಘ್ನಗಳು. ಹಾಗಿದ್ರೆ ನಾವೇನು ಮಾಡಬೇಕು? ಯಾಂತ್ರಿಕಗಳು ಒಂದೇ ನಿಮಿಷ ಇದನ್ನು ಮಾಡುವ, ಒಂದೇ ನಿಮಿಷ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಶುಕ್ಲಾಂಬರದವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಿಂದೆ ಹೊರ್ಕೋಬೇಡಿ. ಹಿಂದೆ ಹೊರ್ಕೊಂಡ್ರು ಕಣ್ಣು ಮುಚ್ಚಿದರೆ ನಿದ್ದೆ ಬರುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಸೌಂಡ್ ಸ್ಲೀಪ್ ಅಂತಾರೆ. ನಿಮಗೆ ನಿದ್ದೆ ಪಕ್ಕದವ್ರಿಗೆ ಶಬ್ದ, ಸೌಂಡ್ ಅವ್ರಿಗೆ ನಿದ್ದೆ ನಿಮಗೆ. ಅದು ಬರದೇ ಇರಬೇಕಂದ್ರೆ ನೆಟ್ಟು ಕೂತ್ಕೊಳ್ಳಿ. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ನಿಮ್ಮ ದೇಹದ ಯಾವ ಭಾಗದಲ್ಲೂ ಬಿಗಿಯಿಲ್ಲ, ಶಾಂತವಾಗಿದ್ದೀರಾ. ಕಾಲಿಂದ ತಲೆವರೆಗೂ ಎಲ್ಲ ಭಾಗಗಳನ್ನು ಶಾಂತ ಮಾಡಿದ್ದೀರಾ. ಎಲ್ಲ ಭಾಗಗಳನ್ನು ನೋಡುವಾಗ ಪರಮಾತ್ಮನನ್ನು ನೋಡಿ, ಹೇ ಇದೆಲ್ಲವೂ ಅವನು ಕೊಟ್ಟಿರುವಂಥ ದೇಹ, ಈ ದೇಹವೆಲ್ಲ ಕೆಲಸ ಮಾಡ್ತಾ ಇರೋದು ಅವನಿಂದ. ನೋಡಿ ಯೋಚನೆ ಮಾಡಿ, ನಾವು ನಮ್ಮ ಡಾಕ್ಟ್ರುಗಳು ಅವರು ಏನು ಮಾಡೋಕ್ಕಾಗಲ್ಲ. ಆ ಪರಮಾತ್ಮನ ಸೃಷ್ಟಿ ಮುಂದೆ ಯಾರದೂ ಇಲ್ಲ. ಆ ಒಂದು ವಿಶೇಷವಾದ ಶಕ್ತಿ ಇದೆ. ಈಗೇನು ಮಾಡಿ, ನೀಲಿ ಆಕಾಶವನ್ನು ನೋಡಿ, ವಿಜುವಲೈಸ್ ದ ಬ್ಲೂ ಸ್ಕೈ. ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ನಿಮ್ಮ ಇಷ್ಟ ದೇವರನ್ನು ನೋಡಿ. ಶುಕ್ಲಾಂಬರಧರಂ, ಬಿಳಿಯ ಬಟ್ಟೆಯನ್ನು ಧರಿಸಿರುವ, ನೋಡಿ 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 ಕಣ್ಣಲ್ಲಿ ಆಗು ನೋಡಿ. ಶುಕ್ಲ ಅಂಬರಧರಂ, ಬಿಳಿಯ ಬಟ್ಟೆಯನ್ನು ಧರಿಸಿರುವ ವಿಷ್ಣು, ಎಲ್ಲೆಲ್ಲೂ ಇರುವ ಒಂದೇ ಒಂದು ಶಕ್ತಿ, ಸರ್ವವ್ಯಾಪಿ. ಅದಕ್ಕಂತಾರೆ ವಿಷ್ಣು ಸರ್ವವ್ಯಾಪಿ. ನಾಮರೂಪ ಇಲ್ಲ, ನಾವು ಅದಕ್ಕೋಸ್ಕರ ನಮ್ಮ ಸಾಧನೆಗೋಸ್ಕರ ಒಂದು ರೂಪವನ್ನು ಕೊಟ್ಟಿದ್ದೀವಿ, ವಿಷ್ಣು. ಆ ದೇವರ ಬಣ್ಣ ಶಶಿ ವರ್ಣಂ, ಚಂದ್ರನಂತೆ ತಂಪಾದ ಬಿಳಿ ಬಣ್ಣ, ಕೂಲ್ ವೈಟ್ ಲೈಕ್ ಮೂನ್. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ. ಆ ದೇವರಿಗೆ ಚತುರ್ಭುಜಂ, 4 ಭುಜಗಳು. ನೋಡಿ, ನಿಮ್ಮ ದೇವರನ್ನೆಲ್ಲ ನೋಡ್ತಾ ಇದ್ದೀರಾ. ಶುಕ್ಲ ನೀಲಿ ಆಕಾಶದ ನೀಲಿಯನ್ನು ನೋಡಿದರೆ ಮನಸ್ಸು ಸಮಾಧಾನವಾಗತ್ತೆ. ನೋಡಿ ನೋಡಿ ನೋಡಿ. ಶುಕ್ಲ ಅಂಬರಧರಂ, ಬಿಳಿಯ ಬಟ್ಟೆಯನ್ನು ಧರಿಸಿರುವ ವಿಷ್ಣು ಸರ್ವವ್ಯಾಪಿಯಾದ, ಶಶಿವರ್ಣಂ, ಚಂದ್ರನಂತೆ ತಂಪಾದ ಬಿಳಿ ಬಣ್ಣದ ಚತುರ್ಭುಜಂ, ಪ್ರಸನ್ನವದನಂ. ಆ ದೇವರ ಮುಖ ಪ್ರಸನ್ನವಾಗಿದೆ, ಶಾಂತವಾಗಿದೆ, ಸೌಮ್ಯವಾಗಿದೆ, ಮುಗುಳ್ನಗೆ ಇದೆ. ಈ ಮುಗುಳ್ನಗೆ ಇರುವ ಶಾಂತವಾದವನ್ನು ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ಮುಖದಲ್ಲೂ ಮುಗುಳ್ನಗೆ ಬರಲಿ. ಇಂಪಾರ್ಟೆಂಟು. ಜೀವನದಲ್ಲಿ ಅಪ್ಪಿತಪ್ಪಿ ಯಾವತ್ತೂ ನಾನು ಮುಗುಳ್ನಗೆ ಇಲ್ಲ, ಇವತ್ತೇನು ನಿಮ್ಮ ಮುಂದೆನ ಒಳ್ಳೇದು, ನಿಮ್ಗೆ ಒಳ್ಳೇದು. ಆ ದೇವರ ಶಾಂತವಾದ ಸೌಮ್ಯವಾದ ಮುಗುಳ್ನಗೆಯನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವು ಪ್ರಸನ್ನವಾಗ್ತಾ ಇದೆ. ಪ್ರಸನ್ನ ವದನ. ನಿಮ್ಮ ತುಟಿ ಮೇಲೂ ಮುಗುಳ್ನಗೆ ಇದೆ. ಆಗ ನಿಮ್ಮ ಟೆನ್ಷನೆಲ್ಲ ಕಮ್ಮಿ ಆಗ್ತಾ ಇದೆ, ನಿಮ್ಮ ಕೋಪವೆಲ್ಲ ಕಮ್ಮಿ ಆಗಿದೆ. ನೋಡಿ ನೋಡಿ, ಹಂಗೇರಿ ಪ್ರಸನ್ನ ವದನಂ ಧ್ಯಾಯೇತ್. ಆಗ ಈ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ. ಸರ್ವ ವಿಘ್ನ ಉಪಶಾಂತೆಯೇ. ನನ್ನ ಎಲ್ಲ ಕೆಲಸಗಳ ನಿರ್ವಿಘ್ನವಾಗಿ ನಡೆಯೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ? ಶುಕ್ಲ ಅಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್. ಎಷ್ಟು ಶಾಂತವಾಗ್ತಾ ಇದೆ ನೋಡಿ ಮೈಂಡ್. ಆನಂದವಾಗ್ತಾ ಇದೆ, ಖುಷಿ ಸಿಗ್ತಾ ಇದೆ.
ಮನಸ್ಸು ಶಾಂತವಾಗ್ತಾ ಇದೆ, ಕೋಪ ತಾಪಗಳು ಹೋಗ್ತಾ ಇದೆ, ನನ್ನ ಟೆನ್ಷನ್ನು ವರಿ, ಅಯ್ಯೋ ನಮ್ಮ ಅನಾರೋಗ್ಯಕ್ಕೆ ಕಾರಣ ಇದೇನೆ ಟೆನ್ಷನ್ ವರಿ, ಆ ಟೆನ್ಷನ್ ವರಿಯೇ ಹೋಗಿದೆ, ಆರೋಗ್ಯವಾಗಿದ್ದೀನಿ. ಆರೋಗ್ಯ, ಶಾಂತಿ, ನೆಮ್ಮದಿ, ಆನಂದ, ಕೆಲಸದಲ್ಲಿ ಕೌಶಲ್ಯತೆ, ಅದಕ್ಕಿಂತ ಮುಖ್ಯವಾಗಿ ಆನಂದ ಸಿಗ್ತಾ ಇದೆ. ಪ್ರಸನ್ನವದನ. ನಿಧಾನವಾಗಿ ಕಣ್ತಿಗಿರಿ. ವೆರಿ ಗುಡ್. ಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ. ಈ ರೀತಿ ಶಾಂತಿ ಸಿಗಬೇಕಂದ್ರೆ ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪರಮಾತ್ಮನನ್ನು, ಎಲ್ಲ ಕೆಲಸಗಳನ್ನು ಪರಮಾತ್ಮನ ಸೇವೆ ಹೇಳಿದ್ವ, ದೇಶ ಸೇವೆಯೇ ಈ ಸೇವೆ, ಜನಸೇವೆಯೇ ಜನ. ಬಟ್ ಇದು ಘೋಷಣೆಯಾಗಿ ಉಳ್ಕೋಬಾರ್ದು. ನಿಮ್ಮಲ್ಲಿ ಇಲ್ಲಿ ಬಂದಿರೋರೆಲ್ಲ ಮಾಡ್ತಾನೆ ಇದ್ದೀರಾ, ಸ್ಟಿಕ್ ಮಾಡ್ಕೊಳ್ಳಿ, ಆಹಾ ಇದು ನಾನು ಮಾಡ್ತಾ ಇದ್ದೀನಿ ಅಂತ. ಇದನ್ನು ನಮ್ಮ ಲೌಕಿಕ ಚಟುವಟಿಕೆಗಳಲ್ಲೂ ಅನುಷ್ಠಾನ ಮಾಡಿ. ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪರಮಾತ್ಮನ ಪೂಜೆ ಅನ್ನೋದು ಎಲ್ಲೋ ದೇವ್ರ ಮನೆಯಲ್ಲಿ ಒಂದು ಅರ್ಧ ಗಂಟೆ ಮಾಡೋವಂಥ ಪೂಜೆನೇ ಅಲ್ಲ. ದೇವಸ್ಥಾನಕ್ಕೆ ಒಂದು ರೌಂಡ್ ಹೊಡೀರಿ ತಪ್ಪಲ್ಲ, ಪೂಜೆ ಮಾಡಿ ತಪ್ಪಲ್ಲ. ಬಟ್ ಈ ಭಗವಂತನ ಪೂಜೆ ಅನ್ನೋದು ಯಾವಾಗಲೂ ಅಖಂಡವಾಗಿ ನಡಿಬೇಕು. ಆ ರೀತಿ ಮಾಡಿದಾಗ ಯಾವಾಗ ಲೌಕಿಕ ಚಟುವಟಿಕೆಗಳು ಅನುಷ್ಠಾನ ಮಾಡಿ, ಪೂಜೆ ಮಾಡುವಾಗಲೂ ಅಷ್ಟೇ. ದಯವಿಟ್ಟು ಯಾವುದು ದೇವಸ್ಥಾನಕ್ಕೆ ಹೋದಾಗ ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳುವುದು. ಪರಮೇಶ್ವರ ಪ್ರೀತ್ಯರ್ಥಂ, ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ, ಪರಬ್ರಹ್ಮ ಪ್ರೀತ್ಯರ್ಥಂ ಅನ್ನಿ. ನಾನು ಪರಮೇಶ್ವರ, ನಾನು ಈ ಕಡೆ ಪಾರ್ಟಿಯವರು, ಶ್ರೀಮನ್ನಾರಾಯಣನೇ ಇಲ್ಲ ನನಗೆಲ್ಲ ಮೀರಿದ್ದೀನಿ, ಪರಬ್ರಹ್ಮ ಪ್ರೀತ್ಯರ್ಥಂ ಅಂತ ಹೇಳಿ ತಪ್ಪೇನಿಲ್ಲ. ನಾವು ಮಾಡೋ ಕೆಲಸಗಳೆಲ್ಲ ಸಂಕಲ್ಪ ಮಾಡುವಾಗ ನೋಡಿ, ನೀವು ಪೂಜೆ ಪುರಸ್ಕಾರಗಳು, ಜಪ ತಪ ಹೋಮಗಳು ಮಾಡುವಾಗ ಏನು ಮಾಡ್ತಾರೆ, ಸಂಕಲ್ಪ ಮಾಡಿ ಅಂತಾರೆ. ಸಂಕಲ್ಪ ಮಾಡುವಾಗಲೇ ಆಚಮನ ಮಾಡಿಸ್ತಾರೆ. ಆಮೇಲೆ ಪ್ರಾಣಾಯಾಮ ಕೆಳಗೆ ಮಾಡೋದು ಸಂಕಲ್ಪ ಮಾಡಿ. ಸಂಕಲ್ಪ ಮಾಡುವಾಗ ಏನು, ಪರಮೇಶ್ವರ ಪ್ರೀತ್ಯರ್ಥಂ, ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ, ಪರಬ್ರಹ್ಮ ಪ್ರೀತ್ಯರ್ಥಂ, ಇಂಥ ಕೆಲಸಗಳನ್ನು ಮಾಡ್ತೀವಿ. ಸೊ ಈಶ್ವರಾರ್ಪಿತಂ ನ ಇಚ್ಛೆಯ ಅಂತ ಮಾಡಿ. ಅವಾಗೇನಾಗುತ್ತೆ, ಎಲ್ಲವೂ ತೋರಿಸಿದ ನೋಡಿ, ಲೌಕಿಕ ಚಟುವಟಿಕೆ ಆಗಲಿ, ಪೂಜೆ ಆಗಲಿ, ಹೋಮ ಆಗಲಿ, ದಾನಗಳನ್ನು ಕೊಡುವಾಗಲೂ ಅಷ್ಟೇ. ಈ ದಾನ ಕೊಟ್ಟರೆ ನಂಗೆ ಹಿಂಗೆ ಸಿಗತ್ತೆ, ಜಪ ಮಾಡುವಾಗ, ಅಥವಾ ತೀರ್ಥಯಾತ್ರೆಗಳು, ಚಾರ್ಧಾಮ್ ಯಾತ್ರಾ 3 ಒಟ್ಟಿಗೆ, ಅಯೋಧ್ಯ ಮತ್ತು ಆ ಯಾತ್ರೆಗಳು ಮಾಡಿ ತಪ್ಪಲ್ಲ. ಮಾಡಿದಾಗ ಏನು ಮಾಡಿದಾಗಲೂ ನಾವು ಮಾಡಬೇಕಾಗಿದೆ ಈಶ್ವರಾರ್ಪಿತಂ ನೇಚ್ಛೆಯ ಕೃತಂ. ಆವಾಗ ಮಾಡೋ ಕೆಲಸಗಳನ್ನು ಎಲ್ಲವನ್ನ ಪೂಜಾ ಭಾವನೆಯಿಂದ ಮಾಡಿ, ಬಂದದ್ದನ್ನು ಪ್ರಸಾದವಾಗಿ ಕೊಡಿ. ಪೂಜಾ ಭಾವ ಪ್ರಸಾದ ಬುದ್ಧಿ. ಅಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಹೇಳ್ತಾರೆ ನೋಡಿ, ಯಾವುದು ಕಲಾವತಿಯು ಅಯ್ಯೋ ಈಗ ಹೇಳ್ಬೇಡಿ, ಆಗಲಿ ಟೈಮ್ ಆಯ್ತಿಂದ ಇನ್ನು ಇವಾಗ ಶುರು ಮಾಡಿದ್ರೆ. ಇನ್ನು ಸತ್ಯನಾರಾಯಣ ಪೂಜೆ 5 ಖಂಡಗಳು, 5 ಅಧ್ಯಾಯಗಳು. ಒಂದೊಂದು ಅಧ್ಯಾಯ ಆದ ತಕ್ಷಣ ಠಕ್ ಅಂತ ತೆಂಗಿನಕಾಯಿ ಹೊಡಬೇಕು, ಮಂಗಳಾರತಿ ಮಾಡಬೇಕು. ಆ ಟೈಮ್ನಲ್ಲಿ ಏನು ಮಾಡಿದವರು ಇದನ್ನು ಕತೆ ಕೇಳಬೇಕು. ಆಮೇಲೆ ಕಡೆಗೆ ಪ್ರಸಾದ ತೊಗೊಳ್ಳೇಬೇಕು. ಅಲ್ಲೇನು ಮಾಡಿದ್ರಿಂದ ಕಲಾವತಿ ಪೂಜೆ ಮಾಡಿದ್ರು. ಆ ಪೂಜೆ ಮಾಡ್ತಾರೆ. ಅವಾಗ ಇನ್ನೇನು ಫಿನಿಶಿಂಗ್ ಆಗಬೇಕು. ಆ ಟೈಮ್ನಲ್ಲಿ ಅವ್ರಿಗೆ ನ್ಯೂಸ್ ಬರುತ್ತೆ, ನಿನ್ನ ಗಂಡ ಮತ್ತು ನಿಮ್ಮಪ್ಪ ಬಿಸ್ನೆಸ್ ಸ್ಟೋರ್ ಯಶಸ್ವಿ ಹೊಡ್ಸ್ಕೊಂಡು ಸಿಕ್ಕಾಪಟ್ಟೆ ಆಸ್ತಿ ಜೊತೆಗೆ ಐಶ್ವರ್ಯ ಜೊತೆ ಬರ್ತಾ ಇದ್ದಾರೆ ಅಂತ. ತಕ್ಷಣ ಇವರು ಪೂಜೆನಲ್ಲಿಗೆ ನಿಲ್ಲಿಸ್ಬಿಟ್ರು. ಪ್ರಸಾದ ತಗೊಳ್ಳಿಲ್ಲ, ಓಡಲಿ. ಎಲ್ಲಿಗೆ? ಅಲ್ಲಿಗೆ ಹೋದಾಗ ಸತ್ಯನಾರಾಯಣನಿಗೆ ಕೋಪ ಬಂತು ಅಂತ ಕಥೆಯಲ್ಲಿ ಹೇಳೋದು. ಅವಾಗೇನು ಮಾಡ್ತಾನೆ, ಅವನು ಹಡಗು ಮುಳುಗೋಗ್ಬಿಡ್ತು, ಅವನ ಗಂಡ ಮುಳುಗೋಗ್ಬಿಟ್ಟು, ಎಲ್ಲ ದುಡ್ಡು ಕಾಸು ಅಂತೂ ಸುಶ್ವ ಎಲ್ಲ ಹೋಯ್ತು, ಗಂಡ ಹೋಯ್ತು. ಕಡೆಗೆ ಇವನೇನು ಮಾಡ್ತಾಳೆ, ಈ ಜೀವನ ಬೇಡ ನನಗೆ ಅಂತಂದ್ಬಿಟ್ಟು ಏನು ಮಾಡ್ತಾಳೆ, ಸಹಗಮನ ಪತಿಯ ಪಾದಕ್ಕೆ ತಗೊಂಡು ಸಹಗಮನಕ್ಕೆ ರೆಡಿ ಆಗ್ತಾಳಂತೆ. ಯಾರೋ ಕಲಾವತಿ. ಇನ್ನೇನು ಮುಳುಗಬೇಕು. ಆ ಟೈಮ್ನಲ್ಲಿ AARನಲ್ಲಿ ಒಂದು ಅನೌನ್ಸ್ಮೆಂಟ್ ಆಯ್ತಂತೆ. ಏನಂದ್ರೆ, ಕಲಾವತಿ ನಿನಗೆ ಸಮಸ್ಯೆ ಆಗಿದೆ. ಯಾಕೆ ಗೊತ್ತಾ, ಇನ್ನು ಪೂಜೆ ಕಂಪ್ಲೀಟ್ ಮಾಡಲಿಲ್ಲ, ಪ್ರಸಾದ ತಗೊಳ್ಳಿಲ್ಲ, ಅದಕ್ಕೋಸ್ಕರ ಇವಾಗಲೂ ಮನೆಗೆ ಹೋಗಿ ಪೂಜೆ ಮಾಡಿ ಪ್ರಸಾದ ತಗೊಂಡ್ರೆ ನಿನ್ನ ಕಷ್ಟಗಳೆಲ್ಲ ಪರಿಹಾರ. ತಕ್ಷಣ ಅಲ್ಲಿಂದ
ಆ ಸಮುದ್ರದ ಸೀರಿಂದ ಝೀ ಅಂತ ಒಳ್ಳೆ PT ಉಷಾನು ಓಡೋದಂತೆ, ಅಷ್ಟು ಜೋರಾಗಿ ಓಡ್ತಾಳಂತೆ. ಓಡಿ ಮನೆಗೆ ಬಂದು ಆ ಪೂಜೆನ ಕಂಪ್ಲೀಟ್ ಮಾಡಿ ನೋಡಿ ಪ್ರಸಾದನ ಹಿಂಗೆ ತಗೊಂಡು ಮತ್ತೆ ಓಡಿ ಬಂದರೆ ಝೀ ಹಡಗು ಮೇಲೆ ಬಂತು. ಗಂಡ ಅಷ್ಟು ವರ್ಷ ಅಷ್ಟು ಗಂಟೆಗಳ ಕಾಲ ನೀರಿನಲ್ಲಿ ಮುಳುಗಿದವನು ಬದುಕಿರ್ತಾನೆ ಇದೆ, ಯೋಚನೆ ಮಾಡಿ. ಬಟ್ ನಮ್ಮಲ್ಲಿ ಹೇಳ್ತಾ ಇರೋಂಥ ಕಥೆಗಳು ಹಿಂದ್ಗಡೆ ಒಂದು ಉದ್ದೇಶ ಉಂಟು. ಕಲಾವತಿಗೆ ಕಷ್ಟ ಆಗಿದ್ದು ಯಾಕೆಂದ್ರೆ ಪೂಜೆಯನ್ನು ಸರಿಯಾಗಿ ಮಾಡಲಿಲ್ಲ, ಪ್ರಸಾದ ತಗೊಳ್ಳಿಲ್ಲ, ಅದಕ್ಕೆ ಕಷ್ಟ ಬಂತು. ನಮಗೂ ಅಷ್ಟೇ, ಸರಿಯಾಗಿ ಪೂಜೆ ಮಾಡದೆ ಹೋದ್ರೆ ಪ್ರಸಾದ ತಗೊಳ್ಳೋದ್ರೆ ಕಷ್ಟ ಬರುತ್ತೆ. ಹಾಗಿದ್ರೆ ಏನ್ ಮಾಡಬೇಕು? ಸರಿಯಾಗಿ ಪೂಜೆ ಮಾಡಿ ಪ್ರಸಾದ ತಗೊಳ್ಳಿ. ಅಂದ್ರೆ ಮಾಡೋಕೆ ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಅನ್ನೋದು ಒಂದು ವಿಗ್ರಹಕ್ಕೆ ಸೀಮಿತವಾಗಿಲ್ಲ. ವಿಗ್ರಹ ಪೂಜೆ ಮಾಡಬೇಡಿ ಅಂತ ಹೇಳ್ತಾ ಇರಲಿಲ್ಲ. ನಮ್ಮ ಹೇಳ್ತಾ ಇರೋದೇ ಒಂದು ಆಂಜನೇಯ ಸ್ವಾಮಿ ಸನ್ನಿಧಿನಲ್ಲಿ ಪೂಜೆ ಮಾಡಲೇಬೇಕು. ಆದರೆ ಪೂಜೆ ಅನ್ನೋದು ಬರೀ ಒಂದು ದೇವಸ್ಥಾನದಲ್ಲಿ ಸಾಲಿಗ್ರಾಮಕ್ಕೆ, ಶಿವಲಿಂಗಕ್ಕೆ, ವಿಗ್ರಹಕ್ಕೆ, ಪ್ರತಿಮೆಗೆ ಮಾಡೋದು ಮಾತ್ರ ಅಲ್ಲ. ಅದು ಮಾಡೋ ಮನೋಭಾವ ಮುಖ್ಯ, ಇದೇ ಪೂಜಾಭಾವ. ಆಮೇಲೆ ಪ್ರಸಾದ ಬುದ್ಧಿ ಅಂದರೆ ನಾನು ಕೆಲಸ ಮಾಡ್ತೀನಿ, ಏನು ಬರುತ್ತೋ ಅದನ್ನು ಕಣ್ಗೊತ್ಕೊಂಡು ತಗೋತೀನಿ. ಈ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ನೀವು ಆ ಪ್ರಸಾದ ಚೆನ್ನಾಗಿರೋದು ಚೆನ್ನಾಗಿಲ್ಲ ನೋಡ್ತಿಲ್ಲ, ಇಲ್ಲ ನೀವು ಹಿಂಗಿಕೊಂಡು ಹಿಂಗಂತೀವ. ಆ ರೀತಿ ನಾವು ತಗೋಬೇಕು. ಪ್ರಪಂಚದಲ್ಲಿ ನೀವು ಕೆಲಸ ಮಾಡ್ತೀರಾ, ಪ್ರಮೋಷನ್ ಬರುತ್ತೆ, ಖುಷಿ, ಅದು ಮಾಡ್ತೀವಿ. ನಿಮಗೆ ಟರ್ಮಿನೇಷನ್ ಮಾಡ್ತಾರೆ, ಅವಾಗೂ ಪ್ರಸಾದ ಅನ್ಕೋಬೇಕು. ಅದು ಇರೋದು ಗಟ್ಸು. ನಮ್ಮ ಅಧ್ಯಾತ್ಮದ ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಏನೇನು ಆಗು ಹೋಗುತ್ತೆ, ಒಳ್ಳೇದು ಕೆಟ್ಟದ್ದು ಏನೇನಾಗತ್ತೆ, ಒಳ್ಳೇದಾದ ಖುಷಿಯಾಗಿರೋದು ಹೆಚ್ಚಲ್ಲ. ಮೇಲಿಂದ ಮೇಲೆ ಏಟು ಬಿದ್ದಾಗ, ಅಘಾತಗಳಾಗ್ತಾಗ, ನಿಮ್ಮ ಆರೋಗ್ಯ ಕೆಟ್ಟಾಗ, ಬಂಧು ಮಿತ್ರರು ಹೋದಾಗ ಪ್ರಸಾದ ಬಿಟ್ಟು ಬಿಡ್ತಾರೆ. ಅದನ್ನೇ ಇವರು ಹೇಳೋದು, ಈಶ್ವರಾರ್ಪಿತಂ ನಿತ್ಯಾರ್ಪಿತಂ ಚಿತ್ತ ಶೋಧಕಂ. ಪ್ರಸಾದ ಅಂದರೆ ಸಂಸ್ಕೃತದಲ್ಲಿ ಮನಸ್ಸಿನ ಪ್ರಶಾಂತತೆ, ಅಷ್ಟೇ. ಆದ್ದರಿಂದ ಈ ರೀತಿ ಮಾಡೋದ್ರಿಂದ ಮನಸ್ಸಿನ ಪರಿಶುದ್ಧವಾಗತ್ತೆ, ಮನಸ್ಸು ವಿಶಾಲವಾಗತ್ತೆ, ಚಿತ್ತ ಏಕಾಗ್ರತೆ ಆಗತ್ತೆ, ಜ್ಞಾನದ ಯೋಗ್ಯತೆಗೆ ನಾವು ಸಿದ್ಧರಾಗ್ತೀವಿ. ಸೊ 3 ಶ್ಲೋಕವನ್ನು ನೋಡಿದ್ದೀವಿ. 4ನೇ ಶ್ಲೋಕದಿಂದ ಒಂದು ಥೀಮ್ ಚೇಂಜ್ ಆಗುತ್ತೆ. ಈಗ ಅರ್ಥವಾಗಿದೆಲ್ಲ ಆಗಿದೆ ನೋಡಿ. ಮೊದಲೇ ನೋಡಿದ್ವು ನಾವು, ಮೊದಲನೇ ಮಂತ್ರ ವಿಲ್ ಸಿ ರೀಡ್ ಅಗೇನ್. ಯಾಕೆಂದ್ರೆ ಐ ಡೋಂಟ್ ವಾಂಟ್ ಟು ಬಿ ಇನ್ ಎ ಹರಿ, ನಿಧಾನಕ್ಕೆ ಹೋಗ್ಬೇಕು. ಮೊದಲನೇದು ಹೇಳಿದ್ವು ಏನಂತ? ಕರ್ತೂರಾಜ್ಞೆಯ ಪ್ರಾಪ್ಯತೆ ಪರಂ ಕರ್ಮ ತಜ್ಜಡಂ. ಅರ್ಥ ಇದೆಯಲ್ವಾ? ಏನು ಮಾಡ್ತೀವಿ ನಾವು ತಿಳ್ಕೋಬೇಕು. ಪ್ರಾಪಂಚಿಕ ಕರ್ಮ, ಆಧ್ಯಾತ್ಮಿಕ ಕರ್ಮಗಳಲ್ಲಿ ಅದು ಶ್ರೇಷ್ಠ ಅಲ್ಲ, ಮಾಡಲೇಬೇಕು, ಅದರಿಂದ ನನಗೆ ಮುಕ್ತಿ ಇಲ್ಲ. ಎರಡನೇದು ಈಶ್ವರಾಜ್ಞೆ ಅಂತಂದ್ರೆ ಏನು ಅರ್ಥ ಮಾಡ್ಕೊಂಡು, ಬರೀ ನಾನು ಮಾಡೋದ್ರಿಂದ ಅಲ್ಲ, ನನ್ನ ಹಿಂದಿನ ಪ್ರಾರಬ್ಧದ ಪರಿಣಾಮನೂ ಇದೆ. ನಿಮ್ಮಲ್ಲಿ ಕುಳಿತಿರೋರಿಗೆ ಕೆಲವು ಟೈಮು ಎಷ್ಟೆಷ್ಟು ಒಳ್ಳೆಯವರಿದ್ದೀರಾ, ನಿಮಗೆ ಕೆಲವು ಅನ್ಯಾಯ ಆಗಿಲ್ವಾ? ಇದೇ. ಬಟ್ ಅದಾಗ್ತಾ ಇರೋದಕ್ಕೆ ಎಂಬ ಪರಮಾತ್ಮ ಏನು ಕಣ್ಣು ಇಲ್ಲ ಕೊಟ್ಟಿಲ್ಲ, ಅವನು ಈಶ್ವರಾಜ್ಞೆ ಅಂತ ಅವನೊಂದು ರೂಲ್ಸ್ ಮಾಡಿದ್ದಾನೆ. ನಿನಗೆ ನಡೀತಾ ಇರೋದು ನಿನ್ನ ಹಿಂದಿನ ಕರ್ಮದ ಮತ್ತೆ ಇವತ್ತಿನ ಕರ್ಮದ. ಇವಾಗ ಮಾಡೋದ್ರಲ್ಲಿ ಪರಿಣಾಮ ಉಂಟು, ನೀವೇನು ಮಾಡಿ ಸದ್ಯಕ್ಕೆ ಹಿಂದಿನ ನಾವೇನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಿ. ಅದೊಂದು ನಂಬರ್ 1. ಪ್ರಾರಬ್ಧ ಆಗಿದೆ. ಪ್ರಾರಬ್ಧ ಅನ್ನೋದು ನನ್ನ ಹಿಂದಿನ ಪುರುಷಾರ್ಥ ಅಂತ ತಿಳ್ಕೊಂಡಿದ್ದೀರಾ, ಮಾಡ್ತಾ ಇದ್ದೀನಿ. ಆಮೇಲೆ ಎರಡನೇದೇನು ಹೇಳಿದ್ವು? ಕೃತಿ ಮಹಾದೌ ಪತನ ಕಾರಣಂ ಫಲಮಶಾಶ್ವತಂ ಗೀತಿ ನಿರೋಧಕಂ, ಅದು ನೋಡಿದ್ವಿ. ಆಮೇಲೆ ಇವಾಗ ಎಲ್ಲ ಕೆಲಸಗಳನ್ನು ನಾವು ಯಾವ ರೀತಿ ಮಾಡ್ತೀವಿ? ಈಶ್ವರ ಅರ್ಪಿತಂ ನೈಶ್ಚಯ ಕೃತಂ. ವಿಲ್ ಟೇಕ್ ಅಪ್ ವರ್ಸ್ ನಂಬರ್ 4 now. Lead and follow. ಕಾಯವಾಗ್ಮನ ಕಾರ್ಯಮುತ್ತಮಂ ಪೂಜನಂ ಜಜ ಚಿಂತನಂ ಕ್ರಮಾತ್. ಒಟ್ಟಿಗೆ ಕಾಯವಾಗ್ಮನ ಕಾರ್ಯಮುತ್ತಮಂ ಕೌಜನಂ ಜಪ ಚಿಂತನಂ ಕ್ರಮಾತ್. ನೋಡಿ, ಕಾಯ ಅಂದರೆ ನಮ್ಮ ದೇಹದ ಅಂಗಾಂಗಗಳಿಂದ ಮಾಡೋದು. ವಾಕ್
ಶಬ್ದ ಮಾತು, ಮನಃ ಮನಸ್ಸು, ಇದು ಮೂರು ಕಾಯ ವಾಚ ಮನಸ ಕರ್ಮಗಳು ನೋಡಿ. ಕಾಯ ವಾಕ್ ಮನಃ, ಕಾಯಿಕ ಕರ್ಮ, ವಾಚಿಕ ಕರ್ಮ, ಮಾನಸಿಕ ಕರ್ಮ. ಅರ್ಥ ಆಗ್ತಾ ಇದೆಯಲ್ವಾ? ಕಾಯ ವಾಕ್ ಮನಃ ಇವೆಲ್ಲವನ್ನು ಕೂಡ ಒಳ್ಳೆಯದನ್ನೇ ಮಾಡುವಾಗ ಒಂದು ಆರ್ಡರ್ ಕೊಟ್ಟಿದ್ದಾನೆ. ಪೂಜನಂ ಜಪ ಚಿಂತನಂ ಕ್ರಮಾತ್ ಉತ್ತರಂ. ಯಾವ್ಯಾವ ರೀತಿ ಪೂಜೆ ಮಾಡೋದುಂಟು, ಅದ್ರ ಮೇಲೆ ಜಪ ಮಾಡೋದುಂಟು, ಚಿಂತನೆ ಮಾಡೋದು, ಒಂದಕ್ಕೊಂದಕ್ಕೆ ಪ್ರೋಗ್ರೆಸಿವ್ಲಿ ಒಂದಕ್ಕೊಂದಕ್ಕೆ ಶ್ರೇಷ್ಠವಾದ್ದಾಗಿವೆ. ಇದು ಬಹಳ ಮುಖ್ಯವಾದ್ದು. ಈಗೊಂದು ಐ ಡೋಂಟ್ ವಾಂಟ್ ಟು ಸ್ಟಾಪ್ ಇನ್ 10 minutes. ಅದಕ್ಕೋಸ್ಕರ ಏನು ಮಾಡ್ತೀವಿ, ವಿ ವಿಲ್ ಟೇಕ್ ಅಪ್ ಟುಮಾರೋ. ನಾಳೆ ಏನು ಮಾಡ್ತೀವಿ, ವಿ ವಿಲ್ ಡೂ ಪೂಜಾ ಹಿಯರ್. ನೋಡೋಣ ಅದು ಹೆಂಗೆ ಮಾಡಿಸ್ತೀನಿ, ಯೋಚನೆ ಮಾಡಬೇಡಿ. ಹಾಗಿದ್ರೆ ನಾನು ವಿಗ್ರಹ ತರಬೇಕಾ, ಹೂ ತರಬೇಕಾ, ಪತ್ರಂ ಪುಷ್ಪಂ ಫಲಂ ತೋಯಂ ತರಬೇಕಾ? ಬೇಡ, ನಾವು ಅದು ಯಾವ ರೀತಿ ಮಾಡಬೇಕು ಮಾಡಿಸುವ. ಕಾಯಿಕ ಪೂಜೆ, ಆ ಕೈನಲ್ಲಿ ಕೆಲವು ಆ್ಯಕ್ಷನ್ ಮಾಡಿ, ಬಾಯಿನಲ್ಲಿ ಕೆಲವು ಮಂತ್ರಗಳನ್ನ ಹೇಳ್ತೀರಿ, ಮನಸ್ಸಲ್ಲಿ ಮಾಡ್ತಾ ಇರ್ತೀರ. ಇದನ್ನು ಮಾಡುವಾಗ ನಮಗೆ ಪರಮಾತ್ಮನಿಗೆ ಷೋಡಶೋಪಚಾರ ಪೂಜೆ ಅಂತದೆ. ಷೋಡಶೋಪಚಾರ ಪೂಜೆ ಅಂದರೆ ಅವನಿಗೆ ಆ್ಯಕ್ಚುಲಾಗಿ ಏನೂ ಬೇಕಿಲ್ಲ, ಪರಬ್ರಹ್ಮ ಸ್ವರೂಪಿ. ಅವನಿಗೆ ನಾವು ಮಾಡೋ ಅಂಥ ಏನು ಆವಾಹನೆ ಎಲ್ಲಿಂದ ಮಾಡೋದು? ಅಲ್ಲೇ ಇರೋರಿಗೆ ಆವಾಹನೆ ಮಾಡ್ತೀವ? ಅವರಿಗೆ ಅರ್ಘ್ಯ ಪಾದ್ಯ ಆಚಮನ ಸ್ನಾನ ವಸ್ತ್ರ ಉತ್ತರೀಯ ಉಪವೀತ ಬೇರೆ ದಿವ್ಯ ಗಂಧ, ಆಮೇಲೆ ನೈವೇದ್ಯ, ಒಳ್ಳೆ ಅರ್ಚನೆಗಳು, ತಾಂಬೂಲ ಏನೂ ಬೇಕಿಲ್ಲ, ಎಲ್ಲವೂ ಅವಂದೇನೆ. ನೋಡಿ, ಯೋಚನೆ ಮಾಡಿ. ಅವನಿಗೆ ನಾವು ಕೊಡೋದು ಎಲ್ಲಿದೆ? ನಾವು ಕೊಡೋದು ಏನೂ ಇಲ್ಲ. ನಮ್ಮ ಕಾರ್ತಿಕ್ ಮನೆಗೆ ನಾನು ಹೋಗ್ತೀನಿ. ಕಾರ್ತಿಕ್ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಸುಂದರವಾದ ಹೂವಿನ ತೋಟ ಇದೆ. ಅಲ್ಲಿ ನಾನು ಒಂದು ದೊಡ್ಡ ಬುಟ್ಟಿ ತಗೊಂಡೋಗಿ ಆ ಬುಟ್ಟಿನಲ್ಲಿ ಅವ್ರ ಮನೆಯಲ್ಲಿ ಬೇರೆ ಬೇರೆ ಹೂಗಳನ್ನೆಲ್ಲನೂ ನಾನು ತಗೊಳ್ತೀನಿ. ಬುಟ್ಟಿ ಭರ್ತಿ ಆಯಿತು. ಯಾರು ತೋಟದೋ? ಕಾರ್ತಿಕ್. ಆ ಬುಟ್ಟಿಯಲ್ಲಿ ಅದರಲ್ಲಿರೋಂಥ 5 ಹೂವನ್ನು ತೆಗೆದು, ಕಾರ್ತಿಕ್ ತಗೊಳ್ಳಿ, ನಾನು ಈಗ ಕೊಡ್ತಾ ಇದ್ದೀನಿ, ನನಗೇನಾದರೂ ಕೊಡಿ ಅಂತ ಕೇಳ್ತೀನಿ. ನ್ಯಾಯನ? ಎಲ್ಲ ಅರ್ಥವಾಗ್ತಾ ಇದೆಯಾ? ಅವ್ರ ತೋಟದಲ್ಲಿ ತಗೊಂಡಿದ್ದಿಷ್ಟು ನಾನು ಅವ್ರ ತೋಟದಲ್ಲಿ ಅವ್ರದನ್ನೇ ಒಂದು ಸ್ವಲ್ಪ 5 ಕೊಟ್ಟು ನಾನು ಕೇಳ್ತಾ ಇದ್ದೀವಲ್ಲ. ಆ ಪರಮಾತ್ಮನಿಗೆ ಪೂಜೆನಲ್ಲಿ ಇನ್ನೇನು ಮಾಡ್ತಾ ಇದ್ದೀವಿ ಯೋಚನೆ ಮಾಡಿ. ನಾಳೆ ಯಾವ ರೀತಿ, ಯಾವ ಉದ್ದೇಶಕ್ಕಾಗಿ, ಯಾವ ರೀತಿ ಈ ಪೂಜನೆಯನ್ನು ಮಾಡಬೇಕು. ಆ್ಯಂಡ್ ನಾಳೆ ಇನ್ನೊಂದು ನಮ್ಮಲ್ಲಿ ಗೊತ್ತಿರೋಗಿದೆ, ಮಾನಸಿಕ ಪೂಜೆಯನ್ನು ಮಾಡುವ. ಭಾಳ ಏನೋ ಪತ್ರಂ ಪುಷ್ಪಂ ಫಲಂ ತೋಯಂ ಸರಿ, ಇನ್ನು ಯಾವುದು ಉಪಯೋಗಿಸದೆ ಮಾಡೋವಂಥ ಬಹಳ ಶ್ರೇಷ್ಠವಾದ ಅದನ್ನು ಇಲ್ಲೇ ಮಾಡುವ. ಆಮೇಲೆ ಪೂಜನೆ, ಆಮೇಲೆ ಜಪವನ್ನು ಯಾವ ರೀತಿ ಮಾಡಬೇಕು. ದಯಕ್ಕೆ ನಾಳೆ ಬರುವಾಗ ಜಪಮಾಲೆಯನ್ನು ತಗೊಬನ್ನಿ. ಇಲ್ಲಿ ನಾವು ವಿಲ್ ಡೂ ಬೋತ್ ಪೌರಾಣಿಕ ಜಪ, ಗಾಯತ್ರಿ ಜಪವನ್ನು ಇಲ್ಲೇ ಮಾಡೋದಿದ್ದೀವಿ. ಯಾಕೆಂತಂದರೆ ಐ ವಾಂಟ್ ಈ ಸೆಷನ್ನು ಪ್ರಾಕ್ಟಿಕಲ್ ಆಗಬೇಕು. ಅದನ್ನು ಮಾಡಿ ದೆನ್ ವಿಲ್ ಸಿ ಹೌ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ನಾಳೆ ವಿಲ್ ಕಂಟಿನ್ಯೂ ವಿತ್ ಶ್ಲೋಕ ನಂಬರ್ 4. ಎನಿ ಕ್ವೆಶ್ಚನ್ಸ್ ವಿ ಹ್ಯಾವ್, ವಿ ವಿಲ್ ಆನ್ಸರ್. ಏನಾದರೂ ಇದೆಯಾ ಪ್ರಶ್ನೆಗಳು?